ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಬೆಲ್ ಐಕಾನ್ನ ಆನ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳಿ. ನಾವು ಬಿಡ್ತಕ್ಕಂಥ ಪ್ರತಿಯೊಂದು ನೋಟಿಫಿಕೇಶನ್ ಫಸ್ಟ್ ನಿಮಗೆ ರೀಚ್ ಆಗಬೇಕು ಅಂತಂದ್ರೆ ದಯವಿಟ್ಟು ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ನೆಟ್ ಎಕ್ಸಾಮ್ಗೆ ಯೂಸ್ ಆಗ್ತಕ್ಕಂಥ ಮತ್ತು ಕೆಸೆಟ್ಗೆ ಯೂಸ್ ಆಗ್ತಕ್ಕಂಥ ಪೇಪರ್ ಒನ್ ನ ಎಲ್ಲಾ ಸಬ್ಜೆಕ್ಟ್ಸ್ ವಿಡಿಯೋಗಳ ಸೀರೀಸ್ ಕೂಡ ನಡೀತಾ ಇದೆ ಸ್ನೇಹಿತರೆ. ಈಗಾಗಲೇ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ನ ಮಾಡಿದ್ದೇವೆ, ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡ್ ನ ಮಾಡಿದ್ದೇವೆ. ಆ 4 ವಿಡಿಯೋಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ, ಬೇಕಾದ್ರೆ ಬಂದು ನೋಡ್ಕೋಬಹುದು ಸ್ನೇಹಿತರೆ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಕ್ಲಾಸ್ ಅಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋದು ಏನಪ್ಪಾ ಅಂತಂದ್ರೆ ರಿಸರ್ಚ್ ಆಪ್ಟಿಟ್ಯೂಡ್ ಬಗ್ಗೆ ಚರ್ಚೆ ಮಾಡೋಣ. ಇದು ಯೂನಿಟ್ ನಂಬರ್ 2 ಆಗಿರುತ್ತೆ ಸ್ನೇಹಿತರೆ. ನಿಮಗೆ ನೆಟ್ ಎಕ್ಸಾಮ್ಗೆ, ಕೆಸೆಟ್ ಎಕ್ಸಾಮ್ಗೆ ಸಂಪೂರ್ಣವಾಗಿ ಉಪಯೋಗ ಆಗ್ತಕ್ಕಂತ ಒಂದು ಕಂಟೆಂಟ್ ಆಗಿದೆ. ಮತ್ತೆ ನಿಮ್ಗೆ ಈಸಿ ಆಗೋ ರೀತಿಯಲ್ಲೇ ನಾನು ಕಂಟೆಂಟ್ಸ್ ಅನ್ನ ರೆಡಿ ಮಾಡಿದ್ದೀನಿ. ಎಕ್ಸಾಮ್ಗೆ ಯಾವ್ದು ಇಂಪಾರ್ಟೆಂಟ್ ಅದನ್ನ ಮಾತ್ರನೇ ತಗೊಂಡಿದ್ದೀನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ದಯವಿಟ್ಟು ನೀವು ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಮಿನಿಟ್ ನೀವು ಅಬ್ಸರ್ವ್ ಮಾಡ್ಬೇಕಾಗತ್ತೆ, ಕೇಳಬೇಕಾಗುತ್ತೆ ಸ್ನೇಹಿತರೆ. ಆಗ ಮಾತ್ರ ನೀವು ಸ್ಕೋರ್ ಮಾಡೋದಕ್ಕೆ ಸಾಧ್ಯ. ಯಾಕೆ ಅಂತಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ಒಂದು ಸ್ವಲ್ಪ ಕಷ್ಟ ಇರುತ್ತೆ. ಅದಕ್ಕೋಸ್ಕರನೇ ನಾನು ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗಿರ್ತಕ್ಕಂಥ ಕಂಟೆಂಟ್ಸ್ ಅನ್ನೇ ತಗೊಬಂದಿದ್ದೀನಿ. ಅದಕ್ಕೆ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಇವತ್ತು ಕ್ಲಾಸ್ ನ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ಶುರು ಮಾಡೋಣ. ಸೊ ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್, ಕೆಸೆಟ್ ನೆಟ್ ಎಕ್ಸಾಮ್ ಅಲ್ಲಿ ಇರ್ತಕ್ಕಂಥ ಎರಡನೇ ಒಂದು ಭಾಗ ಅಥವಾ ಎರಡನೇ ಒಂದು ಘಟಕ ರಿಸರ್ಚ್ ಆಪ್ಟಿಟ್ಯೂಡ್ ಅಂತೇಳಿ ಏನಾ. ಸೊ let me discuss about the research. So research is nothing but it is one of the important concept in each and every aspects. The word research is made up by adding re as a prefix to the word research. See, in the word research we have C, the prefix called re. ರಿಸರ್ಚ್ ಅಂತಕ್ಕಂಥ ಪದದಲ್ಲಿ ನಾವು ಪೂರ್ವಭಾವಿಯಾಗಿ ನಾವು RE ಅನ್ನತಕ್ಕಂಥ ಒಂದು ವರ್ಡ್ ಅನ್ನು ನೋಡ್ತೀವಿ. ಈ RE ಅಂತಕ್ಕಂಥದ್ದು ರಿ ಅಂತಂದ್ರೆ ಪುನಃ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸರ್ಚ್ ಈಸ್ ಟು ಮೇಕ್ ನೋನ್ ಆಫ್ ಅನ್ ಎಕ್ಸಿಸ್ಟಿಂಗ್ ಅನ್ನೌನ್ ಥಿಂಗ್. ಫಾರ್ ಎಕ್ಸಾಂಪಲ್, ನಮಗೆ ಯಾವ ವಿಷಯ ಗೊತ್ತಿರುತ್ತೋ ಅದನ್ನ ತಿಳ್ಕೊಳ್ಳೋದಲ್ಲ ಇಲ್ಲಿ. ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ವಿಷಯಗಳನ್ನ ತಿಳ್ಕೊಳ್ತಕ್ಕಂಥದ್ದು. ನೋನ್ ಟು ಅನ್ನೌನ್ ಅಂತಕ್ಕಂಥ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿರಬೇಕು ರಿಸರ್ಚ್ ಅಲ್ಲಿ. Therefore, research means elicit some facts out of a known thing. ತಿಳಿದಿರ್ತಕ್ಕಂಥ ವಿಷಯದಿಂದ ಕೆಲವು ಸಂಗತಿಗಳನ್ನ ಹೊರಹೊಮ್ಮಿಸತಕ್ಕಂಥ ಒಂದು ಸಂಗತಿ ಆಗಿರುತ್ತೆ ಇದು ಏನಾ. Out of a known thing. So every letter of a word research symbolizes a special and define the meaning as given below. ಈ ಎಲ್ಲ ಪ್ರತಿಯೊಂದು ರಿಸರ್ಚ್ ಅಂತಕ್ಕಂಥ ಪ್ರತಿಯೊಂದು ಇನಿಷಿಯಲ್ಗೂ ಕೂಡ ಒಂದು ಅದರದೇ ಆದ ಒಂದು ವಿಶೇಷವಾದಂತಹ ಒಂದು ಅರ್ಥ ಇದೆ. ಆ ಅರ್ಥವನ್ನ ತಿಳ್ಕೊಂಡು ಬರೋಣ. ನಿಮ್ಗೆಲ್ಲ ಗೊತ್ತಿರ್ಲಿ, ಈಗಾಗಲೇ ಹೇಳಿದಾಗೆ ರಿಸರ್ಚ್ ಅಂತಕ್ಕಂಥದ್ದು ನಾವು ಪದೇ ಪದೇ ಸರ್ಚ್ ಮಾಡ್ತಕ್ಕಂಥದ್ದು, ಪದೇ ಪದೇ ಹುಡುಕ್ತಕ್ಕಂಥ ಕೆಲಸವನ್ನ ನಾವು ರಿಸರ್ಚ್ ಅಂತ ಹೇಳ್ತೇವೆ. ಓಕೆನಾ. ನಾವು ಯಾವುದೇ ಒಂದು ವಿಷಯದ ಬಗ್ಗೆ, ಯಾವುದೇ ಒಂದು ಘಟನೆಯ ಬಗ್ಗೆ, ಯಾವುದೇ ಒಂದು ವಸ್ತುವಿನ ಬಗ್ಗೆ ನಿಖರವಾಗಿ ನಾವು ಹುಡುಕುತ್ತಾ ಹೋದಾಗ ನಮಗೆ ಆ ಒಂದು ವಿಷಯದಲ್ಲಿ ಅಥವಾ ಆ ಒಂದು ಕಲ್ಪನೆಯಲ್ಲಿ ನಮಗೆ ಯಶಸ್ಸನ್ನ ನಾವು ಕಾಣಬಹುದಾಗುತ್ತೆ. ನಾವು ಒಂದು ಸಲ ನಾವು ರಿಸರ್ಚ್ ಮಾಡಿದಾಗ ನಮ್ಗೆ ಅದು ಸಿಗಲ್ಲ, ಅಥವಾ ಒಂದ್ಸಲ ಹುಡುಕಿದಾಗ ನಮ್ಗೆ ಅದು ಯಾವುದೇ ಒಂದು ಫಲಿತಾಂಶ ಅಂತಕ್ಕಂಥದ್ದು ಸಿಗಲ್ಲ. ನಮಗೆ ಉತ್ತಮ ಫಲಿತಾಂಶ ಸಿಗಬೇಕು ಅಂತಂದ್ರೆ ನಾವು ಪದೇ 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 ಹುಡುಕಾಟವನ್ನ ನಡೆಸ್ತಲೇ ಇರ್ಬೇಕಾಗತ್ತೆ. ಇದನ್ನೇ ನಾವು ರಿಸರ್ಚ್ ಅಂತ ಕರಿತೇವೆ. ಮತ್ತೆ ಒಂದೊಂದು
ಇನಿಷಿಯಲ್ಗೂ ಕೂಡ ಒಂದೊಂದು ಅದರದೇ ಆದ ಒಂದು ಪ್ರಾಮುಖ್ಯತೆಯನ್ನ ಹೊಂದಿರುತ್ತೆ ಸ್ನೇಹಿತರೆ. ಇಲ್ಲಿ ಆರ್ ಅಂತಕ್ಕಂಥದ್ದು ನೋಡಿದಾಗ ರಿಟೈನ್. ಸೊ ಆರ್ ಇಸ್ ನಥಿಂಗ್ ಬಟ್ ರಿಟೈನ್. ರಿಟೈನ್ ಇಸ್ ನಥಿಂಗ್ ಬಟ್ ಟು ಕಂಟಿನ್ಯೂ ಟು ಹೋಲ್ಡ್, ಅಂದ್ರೆ ಉಳಿಸಿಕೋ ಅಂತೇಳಿ. ಅಂದ್ರೆ ಯಾವುದೇ ಒಂದು ವಿಷಯವನ್ನ, ಯಾವುದೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಲ್ಪನೆಗಳನ್ನ, ವಸ್ತುಗಳನ್ನ, ಅಂಶಗಳನ್ನ, ಅದನ್ನ ನೀನೇನ್ ಮಾಡ್ಬೇಕು, ನಿನ್ನ ಬಳಿಯೇ ಉಳಿಸ್ಕೊಳ್ಬೇಕಾಗತ್ತೆ. ಯಾವುದೇ ರೀತಿಯಾದ ಒಂದು ಹಾನಿಗೊಳಗಾಗದೆ, ಆ ವಸ್ತುಗಳನ್ನ ಹಾನಿ ಮಾಡದೆ, ನಾಶ ಮಾಡದೆ, ಆ ಒಂದು ದಾಖಲೆಗಳನ್ನ, ವಸ್ತುಗಳನ್ನ ನೀನು ನಿನ್ನ ಬಳಿಯೇ ಉಳಿಸ್ಕೊಳ್ಬೇಕಾಗತ್ತೆ. ಯಾಕೆ ಅಂತಂದ್ರೆ ಅದನ್ನ ಮುಂದಿನ ಒಂದು ಯಾವುದಾದ್ರೂ ಒಂದು ಕಾರ್ಯಕ್ಕೂ ಕೂಡ ನೀನು ಆ ಒಂದು ವಸ್ತುವನ್ನ ಅಥವಾ ಒಂದು ವಿಷಯವನ್ನ ಬಳಸ್ಕೋಬೇಕಾಗತ್ತೆ. ಅದಕ್ಕೆ ಇಲ್ಲಿ ನೀನು ಆ ಒಂದು ವಸ್ತುವನ್ನ ಅಥವಾ ನೀವು ಒಂದು ಅಂಶವನ್ನ ನೀವು ಅದನ್ನ ಕಾಪಾಡ್ಕೊಳ್ತಾ ಹೋಗ್ಬೇಕಾಗತ್ತೆ, ಉಳಿಸ್ಕೊಳ್ತಾ ಹೋಗ್ಬೇಕಾಗತ್ತೆ. ಇದು ಆರ್ ಅಂತಕ್ಕಂಥದ್ದು. ಮತ್ತೆ ಇ ಅಂತಂದ್ರೆ ಎನ್ ರೂಟ್, ಆನ್ ದ ವೇ. ನೀವು ಯಾವ ದಾರಿಯಲ್ಲಿ ಹೋಗ್ತಾ ಇರ್ತೀರಾ ಆ ದಾರಿಯಲ್ಲಿ ನಿಮಗೆ ಕಷ್ಟವೂ ಇರ್ಬೋದು, ಸುಖವೂ ಇರ್ಬೋದು, ನಷ್ಟವೂ ಇರ್ಬೋದು, ದುಃಖವೂ ಇರ್ಬೋದು, ಇವೆಲ್ಲವೂ ಕೂಡ ನೀವು ಎಂಜಾಯ್ ಮಾಡ್ತಾನೆ ಹೋಗ್ತಾ ಇರ್ಬೇಕಾಗತ್ತೆ. ನಿಮ್ಮ ದಾರಿಯಲ್ಲಿ ಯಾವುದೇ ರೀತಿಯಾದ ಏಳು ಬೀಳುಗಳು ಸಿಕ್ಕರೂ ಕೂಡ ನೀವು ಎಲ್ಲಾ ಒಂದು ಕಷ್ಟಗಳನ್ನ ದಾಟಿಕೊಂಡು ಅದೇ ದಾರಿಯಲ್ಲೇ ಹೋಗ್ಬೇಕಾಗತ್ತೆ, ವಾಪಸ್ ಬರಬಾರ್ದು. ಎಸ್ ಅಂತಂದ್ರೆ ಸರ್ಚ್. ನೀವು ಸರ್ಚ್ ಇಸ್ ನಥಿಂಗ್ ಬಟ್ ಟು ಫೈಂಡ್ ದ ಸೊಲ್ಯೂಷನ್. ಓಕೆ, ಈ ಯಾವ್ದಾದ್ರು ಒಂದು ಪ್ರಶ್ನೆಗೆ ನೀವು ಉತ್ತರವನ್ನ ಹುಡ್ತಕ್ಕಂಥದ್ದು, ಯಾವುದಾದ್ರೂ ಒಂದು ತೊಂದರೆಗೆ ನೀವು ಆ ತೊಂದರೆಯನ್ನ ಹೇಗೆ ನಾವು ಬಚಾವ್ ಮಾಡಬೇಕು, ಹೇಗೆ ಆ ತೊಂದರೆಯಿಂದ ಹೊರಗಡೆ ಬರಬೇಕು ಅಂತಕ್ಕಂಥದ್ದನ್ನ ಹುಡುಕ್ತಕ್ಕಂಥದ್ದು ಎಸ್ ಅಂತಂದ್ರೆ. ಇ ಅಂತಂದ್ರೆ ಎನಿಗ್ಮಾ. ಎನಿಗ್ಮಾ ಇಸ್ ನಥಿಂಗ್ ಬಟ್ ಸಮಥಿಂಗ್ ದಟ್ ಈಸ್ ವೈ ದ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ನೋಡಿ, ಅದಕ್ಕೇನೆ ನಾವು ಇಲ್ಲಿ ರಿಸರ್ಚ್ ಅಂತಕ್ಕಂಥದ್ದು ತುಂಬಾ ಕಷ್ಟ ಅಂತ ಹೇಳ್ತೀವಿ. ರಿಸರ್ಚ್ ಅಂತಕ್ಕಂಥದ್ದು ತುಂಬಾ ಈಸಿ ಅಲ್ಲ. ರಿಸರ್ಚ್ ಮಾಡಬೇಕು ಅಂತಂದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ಇದು ತುಂಬಾ ಕಷ್ಟ. ಏನಕ್ಕಪ್ಪ ಕಷ್ಟ ಆಗುತ್ತೆ ಅಂತಂದ್ರೆ ನಾವು ಹುಡುಕಿದ್ದನ್ನೇ ಪದೇ ಪದೇ ಹುಡುಕ್ಬೇಕಾಗುತ್ತೆ, ಮತ್ತೆ ಬೆಟರ್ ರಿಸಲ್ಟ್, ಫೈನಲ್ ರಿಸಲ್ಟ್ಸ್ ಕೊಡ್ಬೇಕಾಗುತ್ತೆ. ಅದಕ್ಕೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ. ಆರ್ಟಿಕ್ಯುಲೇಟ್. ಎ ಅಂತಂದ್ರೆ ಆರ್ಟಿಕ್ಯುಲೇಟ್, ಟು ಎಕ್ಸ್ಪ್ರೆಸ್ ಸಮಥಿಂಗ್ ಕ್ಲಿಯರ್ಲಿ. ನೀವೇನಾದ್ರೂ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದ್ರೆ ಅದನ್ನ ಸ್ಪಷ್ಟವಾಗಿ ವ್ಯಕ್ತಪಡಿಸ್ಬೇಕಾಗತ್ತೆ. ಅದನ್ನೇ ರಿಸರ್ಚ್ ಅಂತ ಹೇಳೋದು. ಇನ್ನೊಬ್ಬರಿಗೆ ಅರ್ಥ ಆಗಬೇಕು, ಆ ರೀತಿ ನಿಮ್ಮ ಒಂದು ಭಾವನೆಗಳನ್ನ, ನೀವು ಕಂಡಿಡ್ತಕ್ಕಂಥ ಒಂದು ಪರಿಶೋಧನೆಯನ್ನ ನೀವು ವ್ಯಕ್ತಪಡಿಸ್ಬೇಕಾಗುತ್ತೆ ಕ್ಲಿಯರ್ ಆಗಿ. ಓಕೆನಾ. ಆರ್ ರಿಸ್ ಗ್ಯಾಸ್ಟಿ. ಸೊ ರಿಸ್ ಗ್ಯಾಸ್ಟಿ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಆಲ್ ಫ್ಯಾಕ್ಟ್ಸ್ ಸೋ ಕನೆಕ್ಟೆಡ್ ವಿತ್ ದ ಫ್ಯಾಕ್ಟ್ಸ್. ಪ್ರತಿಯೊಂದಕ್ಕೂ ಒಂದು ಲಿಂಕ್ ಅಂತಕ್ಕಂಥದ್ದು, ಕನೆಕ್ಷನ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಎಲ್ಲಾ ಫ್ಯಾಕ್ಟ್ಗಳಿಗೂ, ಎಲ್ಲಾ ಅಂಶಗಳಿಗೂ ಕೂಡ ಕನೆಕ್ಟ್ ಆಗಿರ್ತಕ್ಕಂಥ ಇನ್ನೊಂದು ಅಂಶ ಕೂಡ ಇದ್ದೇ ಇರುತ್ತೆ. ಓಕೆ, ಇಟ್ ಇಸ್ ಅನ್ ಇಶ್ಯೂ ಸೊ ಆಸ್ ಟು ಇಂಡ್ಯೂಸ್ ಇಟ್, ಎಕ್ಸ್ಪ್ಲೈನ್ ಇಟ್ಸ್ ನೇಚರ್ or form or concentration with it as to form one continual transactions is nothing but ಏನಪ್ಪಾ ಅಂತಂದ್ರೆ ಒಂದು ಸಂಚಿಕೆಯಲ್ಲಿನ ಸತ್ಯಗಳೊಂದಿಗೆ ಸಂಪರ್ಕ ಹೊಂದಿದ ಎಲ್ಲಾ ಸಂಗತಿಗಳು ಅದರ ಸ್ವರೂಪವನ್ನು ವಿವರಿಸಲು ಅಥವಾ ಒಂದು ನಿರಂತರ ವಹಿವಾಟನ್ನು ರೂಪಿಸಲು ಅದರೊಂದಿಗೆ ಏಕಾಗ್ರತೆಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಏಕಾಗ್ರತೆ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಯಾವುದೋ ಒಂದು ವಿಷಯದಲ್ಲಿ ನೀವು ಪರಿಣಿತರಾಗಬೇಕು, ಒಂದು ಒಂದು ವಿಷಯದಲ್ಲಿ ನಿಮಗೆ ಉತ್ತಮವಾದ ಫಲಿತಾಂಶ ಅಂತಕ್ಕಂಥದ್ದು ಸಿಗಬೇಕು ಅಂತಂದ್ರೆ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಲೆವೆಲ್ ಅಂತಕ್ಕಂಥದ್ದು, ಏಕಾಗ್ರತೆ ಅಂತಕ್ಕಂಥದ್ದು ನೀವು ಬೆಳೆಸ್ಕೋಬೇಕಾಗತ್ತೆ. ಏನಕ್ಕೆ ಅಂತಂದ್ರೆ ನಿಮ್ಮ ಒಂದು ವ್ಯವಹಾರವನ್ನ ನೀವು ಕಂಟಿನ್ಯೂ ಮಾಡೋದಕ್ಕೆ. ಇಲ್ಲ ಅಂತಂದ್ರೆ ನೀವು ಕಾನ್ಸಂಟ್ರೇಷನ್ ಇಂದ ಮಾಡ್ಲಿಲ್ಲ ಅಂತಂದ್ರೆ ನಿಮಗೆ ಉತ್ತಮ ಫಲಿತಾಂಶ ಅಂತಕ್ಕಂಥದ್ದು ಸಿಗೋದಿಲ್ಲ. ಸಿ ಅಂದ್ರೆ ಕಂಟಿಂಜೆನ್ಸಿ. C is nothing but contingency. See, something that is done in view of any possible future incident. So whatever the work that is you have to done, it is related to the future purpose only. Okay, it is ಇದು ಭವಿಷ್ಯತ್ ಆಧಾರಿತವಾಗಿರಬೇಕಾಗುತ್ತೆ. ಮತ್ತೆ ಇದು ಯಾವುದೇ ಸಂಭವನೀಯ ಭವಿಷ್ಯದ ಘಟನೆಯ ದೃಷ್ಟಿಯಿಂದ ಮಾಡಲಾದ ಒಂದು ಆಕಸ್ಮಿಕ ಘಟನೆ ಆಗಿರುತ್ತೆ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಒಂದು ಸಿಚುವೇಶನ್ಸ್ ನೀವು ಫೇಸ್ ಮಾಡ್ತೀರಾ ಒಂದು ರಿಸರ್ಚ್ ಅಲ್ಲಿ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇರುತ್ತೆ, ಎಕ್ಸ್ಪೆಕ್ಟೆಡ್ ಆಗಿ ಯಾವುದು ಇರೋದಿಲ್ಲ. ಓಕೆನಾ. ಎಚ್ ಈಸ್ ನಥಿಂಗ್ ಬಟ್ ಹೆರಾಲ್ಡ್. ಹೆರಾಲ್ಡ್ ಅಂದ್ರೆ ಅನೌನ್ಸ್ ದ ಅಪ್ರೋಚ್ ಆಫ್ ಸಮಥಿಂಗ್. ಏನಾದ್ರೂ ಯಾವ್ದಾದ್ರೂ ಒಂದು ವಿಷಯನ ನೀವೇನ್ ಮಾಡ್ಬೇಕು,
ಯಾವುದಾದ್ರೂ ಒಂದು ವಿಧಾನವನ್ನ ಅಥವಾ ವಿಷಯವನ್ನ ನೀವೇನ್ ಮಾಡ್ಬೇಕು, ಪ್ರಕಟಣೆ ಅಂತಕ್ಕಂಥದ್ದು ಮಾಡ್ಬೇಕಾಗತ್ತೆ, ಅಪ್ರೋಚ್ ಮಾಡ್ಬೇಕಾಗತ್ತೆ, ಇನ್ನೊಬ್ಬರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ. ನೀವು ಕಂಡಿರ್ತಕ್ಕಂತ ಒಂದು ರಿಸರ್ಚ್, ನೀವು ಮಾಡಿರ್ತಕ್ಕಂತ ಒಂದು ರಿಸರ್ಚ್ ಇನ್ನೊಬ್ಬರಿಗೆ ನೀವೇನ್ ಮಾಡ್ಬೇಕು, ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ, ಪ್ರಕಟಿಸ್ಬೇಕಾಗತ್ತೆ, ಪಬ್ಲಿಷ್ ಮಾಡ್ಬೇಕಾಗತ್ತೆ ಲಾಸ್ಟ್ ಅಲ್ಲಿ. ಅದು ಕೂಡ ಒಂದು ರಿಸರ್ಚ್ ನ ಒಂದು ಭಾಗ ಆಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ಮೀನಿಂಗ್ ಆಫ್ ರಿಸರ್ಚ್. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ನೋಡಿ. ದ ವರ್ಡ್ ರಿಸರ್ಚ್ ಇಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್, ಲ್ಯಾಟಿನ್ ವರ್ಡ್, ಓಕೆ, ವಿಚ್ ಮೀನ್ಸ್ ಟು ನೋ. ಏನನ್ನ ನೀನು ತಿಳ್ಕೋಬೇಕು, ಏನನ್ನ ನೀವು ತಿಳ್ಕೋಬೇಕು ಅಂತಂದ್ರೆ, ರಿಸರ್ಚ್ ಈಸ್ ಆನ್ಸರಿಂಗ್ ಕ್ವಶನ್ಸ್. ಯಾವುದೇ ಕ್ವಶನ್ಗೆ ನಮಗೆ ಉತ್ತರವನ್ನು ಪಡ್ಕೋಬೇಕಾದ್ರೆ, ಉತ್ತರ ಸಿಗಬೇಕಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ನೋಡಿ, ನಾವು ಫಸ್ಟ್ ಮಾಡ್ಬೇಕಾಗಿರೋದು ಒಂದು ರಿಸರ್ಚ್ ಅಲ್ಲಿ, ವಾಟ್ ಡು ಐ ವಾಂಟ್ ಟು ನೋ, ನಾನೇನ್ ತಿಳ್ಕೋಬೇಕು ಅಂತ. ವಾಟ್ ಡು ಐ ವಾಂಟ್ ಟು ನೋ, ನಾನೇನ್ ತಿಳ್ಕೋಬೇಕು. ಹೌ ಡು ಐ ಗೇನ್ ನಾಲೆಡ್ಜ್, ನಾನು ಯಾವ ರೀತಿ ಜ್ಞಾನವನ್ನ ಸಂಪಾದನೆ ಮಾಡಬೇಕು. ವೈ ಡು ಐ ವಾಂಟ್ ಟು ನೋ, ನಾನು ಯಾಕೆ ಜ್ಞಾನವನ್ನ ಸಂಪಾದನೆ ಮಾಡ್ಕೋಬೇಕು, ಮತ್ತೆ ನಾನು ಯಾಕೆ ಇದನ್ನ ನಾನು ತಿಳ್ಕೋಬೇಕಾಗತ್ತೆ ಅನ್ನೋದೇ ರಿಸರ್ಚ್ ಅಂತಕ್ಕಂಥದ್ದು ಹೇಳುತ್ತೆ. ಅದು ಲ್ಯಾಟಿನ್ ವರ್ಡ್ ಅಲ್ಲಿ ಡಿರೈವ್ ಆಗಿರ್ತಕ್ಕಂಥ ಒಂದು ವರ್ಡ್ ರಿಸರ್ಚ್. ಮತ್ತೆ ರಿಸರ್ಚ್ ಇಸ್ ನಥಿಂಗ್ ಬಟ್ ಸರ್ಚ್ ಅಗೇನ್ ಅಂಡ್ ಅಗೇನ್. ನಾನು ಆಗ್ಲೇ ಹೇಳಿದೆ ಸ್ನೇಹಿತರೆ, ರಿಸರ್ಚ್ ಇಸ್ ನಥಿಂಗ್ ಬಟ್ ಸರ್ಚ್ ಅಗೇನ್ ಅಂಡ್ ಅಗೇನ್ ಅಂತ ಇದೆ. ಸಂಶೋಧನೆ ಅಂದ್ರೆ ಪ್ರತಿಯೊಂದು ವಿಷಯವನ್ನ ನಾವು ಪದೇ ಪದೇ ನಾವೇನ್ ಮಾಡ್ತೀವಿ, ಹುಡುಕ್ತಾವಿರ್ತೀವಿ, ಹುಡುಕಾಟವನ್ನ ನಡೆಸ್ತೇವೆ. ಅದನ್ನೇ ನಾವು ರಿಸರ್ಚ್ ಅಂತ ಹೇಳ್ತೇವೆ. ಮತ್ತೆ ಒಬ್ರು ಡೆಫಿನೇಷನ್ ಕೊಟ್ಟಿದ್ದಾರೆ ನಮ್ಗೆ, ರೆಡ್ ಮ್ಯಾನ್ ಅಂಡ್ ಮೋರಿ. ಇವ್ರು ಏನೇನ್ ಹೇಳ್ತಾರೆ, ರೆಡ್ ಮ್ಯಾನ್ ಅಂಡ್ ಮೋರಿ ಡಿಫೈನ್ಸ್ ರಿಸರ್ಚ್ is as a systematic or a systemized effort to gain new knowledge. What knowledge? New knowledge. ಹೊಸ ಜ್ಞಾನವನ್ನ ನಾವು ಪಡೆಯಬೇಕಾಗುತ್ತೆ. ಸಂಶೋಧನೆಯನ್ನು ಹೊಸ ಜ್ಞಾನ ಪಡೆಯುವ ವ್ಯವಸ್ಥಿತ ಪ್ರಯತ್ನ ಅಂತ ವ್ಯಾಖ್ಯಾನ ಮಾಡ್ತಾರೆ ಇವರು. ಅಂತಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ನೀವು ಯಾವುದೇ ಒಂದು ಎಫರ್ಟ್ ಏನಕ್ಕೆ ಹಾಕ್ತೀರಾ ಅಂತಂದ್ರೆ, ಹೊಸ ಜ್ಞಾನವನ್ನ ಸಂಪಾದನೆ ಮಾಡೋದಕ್ಕೋಸ್ಕರ ನೀವು ಎಫರ್ಟ್ ಹಾಕ್ತೀರಾ. ಸಮ್ ಪೀಪಲ್ ಕನ್ಸಿಡರ್ ರಿಸರ್ಚ್ ಆಸ್ ಎ ಮೂವ್ಮೆಂಟ್ ಅಂತಾನು ಹೇಳ್ತಾರೆ ರಿಸರ್ಚ್ ನ. ಮತ್ತೆ ಮೂವ್ಮೆಂಟ್ ಫ್ರಮ್ ಎಲ್ಲಿಂದ ಮೂವ್ ಆಗುತ್ತೆ ಇದು, ನೋನ್ ಟು ಅನ್ನೋನ್. ಇಟ್ ಮೂವ್ಸ್ ನೋನ್ ಟು ಅನ್ನೋನ್. ಓಕೆನಾ, ಇದು ನಮಗೆ ತಿಳಿದಿರ್ತಕ್ಕಂಥ ವಿಷಯದಿಂದ ತಿಳಿದೇ ಇರತಕ್ಕಂಥ ವಿಷಯದ ಕಡೆಗೆ ಕರ್ಕೊಂಡು ಹೋಗುತ್ತೆ. ಇದೇ ನಮಗೆ ರಿಸರ್ಚ್ ಅಂತಕ್ಕಂಥ ಒಂದು ವ್ಯಾಖ್ಯಾನ. ಯಾರು, ರೆಡ್ ಮ್ಯಾನ್ ಮತ್ತು ಮೋರಿಯರವರು ಕೊಟ್ಟಿರ್ತಕ್ಕಂಥ ಒಂದು ವ್ಯಾಖ್ಯಾನ. ಮತ್ತೆ ಸ್ನೇಹಿತರೆ, ಈ ಒಂದು ನೋಟ್ಸ್ ಏನಿದೆ, ಈ ಒಂದು ನೋಟ್ಸ್ ಇಂಗ್ಲಿಷ್ ಅಲ್ಲಿ ಇದೆ ಅಲ್ವಾ. ಯಾರಿಗಾದ್ರೂ ಕನ್ನಡದಲ್ಲಿ ನೋಟ್ಸ್ ಬೇಕಾದ್ರೆ ದಯವಿಟ್ಟು ನನಗೆ ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ ಸ್ನೇಹಿತರೆ, ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಅಥವಾ ಟೆಲಿಗ್ರಾಮ್ ಜಾಯ್ನ್ ಆಗಿ. ನಿಮಗೆ ಖಂಡಿತ ಈ ಒಂದು ನೋಟ್ಸ್ ನ ಕನ್ನಡ PDF ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಓಕೆನಾ. ಸೊ ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ರಿಸರ್ಚ್? ಇದರ ಉದ್ದೇಶ ಏನು, ಏನಕ್ಕೆ ರಿಸರ್ಚ್ ಮಾಡಬೇಕು? ಟು ಅಚೀವ್ ನ್ಯೂ ಇನ್ಸೈಟ್ಸ್. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್ ಅಥವಾ ಕ್ಯಾಂಡಿಡೇಟ್ಸ್. ನೋಡಿ, ಅದರಲ್ಲಿ ಹೊಸ ಒಳನೋಟಗಳನ್ನು ಸಾಧಿಸಲು, ಒಂದು ವಿದ್ಯಮಾನದೊಂದಿಗೆ ಪರಿಚಿತರಾಗಲು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಟು ಬಿಕಮ್ ಎ ಫೆಮಿಲಿಯರ್ ವಿತ್ ಎ ಫಿನಾಮಿನಾನ್ ಆನ್ ಅಚೀವ್ ನ್ಯೂ ಇನ್ಸೈಟ್ಸ್. ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇನ್ ಡೆಪ್ತ್ ನಾವು ತಿಳ್ಕೊಬೇಕಾಗತ್ತೆ, ಮತ್ತೆ ಹೊಸದಾಗಿರ್ತಕ್ಕಂಥ ವಿಷಯಗಳನ್ನೇ ನಾವು ತಿಳ್ಕೊಬೇಕಾಗತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಅದರ ಒಂದು ಉದ್ದೇಶನೇ ಇಲ್ಲಿ ರಿಸರ್ಚ್. ನ್ಯೂ ಇನ್ಸೈಟ್ಸ್ ನ ಮಾಡ್ಕೋಬೇಕಾಗತ್ತೆ. ಟು ಡೆಸಿಫಿಯರ್ ಪ್ರಿಸೈಸ್ ಕ್ಯಾರೆಕ್ಟರ್ಸ್ ಆಫ್ ಎ ಇಂಡಿವಿಜುವಲ್ ಸಿಚುವೇಶನ್ ಆರ್ ಎ ಗ್ರೂಪ್. ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನ ಗುಣಲಕ್ಷಣಗಳನ್ನ ತಿಳ್ಕೊಳ್ಳೋದಕ್ಕೂ ಕೂಡ ನಾವು ರಿಸರ್ಚ್ ಅನ್ನ ಮಾಡಬೇಕಾಗತ್ತೆ. ಮತ್ತೆ ಟು ಡಿಟರ್ಮೈನ್ ದ ಫ್ರೀಕ್ವೆನ್ಸಿ ವಿತ್ ಸಮಥಿಂಗ್ ಅಕರ್ಸ್ ವಿತ್ ಆನ್ ಅಸೋಸಿಯೇಟೆಡ್ ವಿತ್ ಸಮಥಿಂಗ್ ಎಲ್ಸ್. ನೋಡಿ, ಈ ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಏನಾದ್ರೂ ಒಂದು ವಿಷಯ ಅಥವಾ ಒಂದು ವಸ್ತು ಅಥವಾ ಒಂದು ಕಲ್ಪನೆ ಸಂಭವಿಸುವ ಆವರ್ತನವನ್ನ ನಾವು ನಿರ್ಧರಿಸಲು ಅಥವಾ ಅದರೊಂದಿಗೆ ನಾವು ಯಾವುದನ್ನಾದ್ರೂ ಸಂಯೋಜನೆ ಮಾಡೋದಕ್ಕೆ ನಾವು ಏನ್ ಮಾಡ್ತೀವಿ, ರಿಸರ್ಚ್ ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ವಸ್ತು ಇರುತ್ತೆ, ಆ ವಸ್ತುಗೆ ನಾವು ಇನ್ನೊಂದು ವಸ್ತು ಸಂಯೋಜನೆ ಮಾಡಬೇಕಾಗತ್ತೆ. ಇನ್ನೊಂದು ವಸ್ತು ಸಂಯೋಜನೆ ಮಾಡಿದ್ರೇನೆ ಅದೊಂದು ಫಿನಿಶ್ ಪ್ರಾಡಕ್ಟ್ ಆಗೋದು. ಫಾರ್ ಎಕ್ಸಾಂಪಲ್, ಬೈಕ್ ಇದೆ, ಬೈಕ್ಗೆ ಸುಮ್ಮನೆ ಎರಡು ವೀಲ್ ಫಿಟ್ ಮಾಡಿದ್ರೆ ಆಗೋಗುತ್ತಾ? ಅದಕ್ಕೆ ಎಲ್ಲ ನಾವು ಅಡ್ಜಸ್ಟ್ ಮಾಡ್ಬೇಕಾಗುತ್ತಲ್ವಾ. ಸೊ
ಯಾವುದೇ ಒಂದು ವಸ್ತುವಿಗೆ ನಾವು ಇನ್ನೊಂದು ವಸ್ತುವಿನ ಸಂಯೋಜನೆ ಮಾಡಬೇಕು ಅಂತಂದ್ರೂ ಒಂದು ರಿಸರ್ಚ್ ನ ಒಂದು ಉದ್ದೇಶ ಇರುತ್ತೆ. ಮತ್ತೆ ಟು ಟೆಸ್ಟ್ ದ ಹೈಪಾಥಿಸಿಸ್. ಹೈಪಾಥಿಸಿಸ್ ಅಂತಂದ್ರೇನೆ ಒಂದು ಊಹೆ, ಒಂದು ಕಲ್ಪನೆ. ಓಕೆನಾ, ನಾವು ಮಾಡ್ತಕ್ಕಂಥ ಒಂದು ಊಹೆ ಆಗಿರ್ಬೋದು, ಒಂದು ಕಲ್ಪನೆ ಆಗಿರ್ಬೋದು, ಅಥವಾ ಒಂದು ವಸ್ತುವನ್ನ ನಾವು ಸಿದ್ಧಪಡಿಸ್ತಕ್ಕಂಥದ್ದು, ಅದು ಕರೆಕ್ಟ್ ಆಗುತ್ತಾ ಇಲ್ವಾ ಅಂತೇಳಿ ನಾವು ಒಂದು ಟಾಪಿಕ್ ರೆಡಿ ಮಾಡ್ತೀವಿ, ಒಂದು ಥೀಸಿಸ್ ರೆಡಿ ಮಾಡ್ತೀವಿ. ಅದನ್ನೇ ನಾವು ಹೈಪಾಥಿಸಿಸ್ ಅಂತ ಹೇಳ್ತೀವಿ. ಈ ಒಂದು ಹೈಪಾಥಿಸಿಸ್ ನ ಟೆಸ್ಟ್ ಮಾಡ್ಬೇಕಲ್ವಾ, ಕರೆಕ್ಟ್ ಆಗಿದೆಯಾ ಇಲ್ವಾ, ಇದು ಓಕೆ ಆಗುತ್ತಾ, ಫೈಲ್ ಆಗುತ್ತಾ, ಪಾಸ್ ಆಗುತ್ತಾ ಅಲ್ವಾ. ಇದರ ಒಂದು ರಿಲೇಶನ್ಶಿಪ್ ನಾವು ತಿಳ್ಕೊಬೇಕಲ್ವಾ, ಎರಡರ ಒಂದು ರಿಲೇಶನ್ಶಿಪ್ ನಾವು ತಿಳ್ಕೊಬೇಕು. ಪಾಸ್ ಆದ್ರೆ ತಗೋಬೇಕು ಈ ಒಂದು ಹೈಪಾಥಿಸಿಸ್ ನ, ಫೇಲ್ ಆದ್ರೆ ನಾವು ಅದನ್ನ ಏನ್ ಮಾಡ್ಬೇಕು, ರಿಜೆಕ್ಟ್ ಮಾಡ್ಬೇಕಾಗುತ್ತೆ. ಓಕೆನಾ, ಇದು ಬಿಟ್ಟು ಬೇರೆ ತಗೋಬೇಕಾಗುತ್ತೆ. ಸೊ ಈ ರೀತಿ ಅದು ಮುಂದೆ ಬರುತ್ತೆ ಹೇಳ್ತೀನಿ ಸ್ನೇಹಿತರೆ. ಹೈಪಾಥಿಸಿಸ್ ಅಲ್ಲಿ ಟೈಪ್ಸ್ ಕೂಡ ಇದೆ, ಅದು ಮುಂದೆ ಹೇಳ್ತೀನಿ ನಾನು. ಅದು ಇಂಪಾರ್ಟೆಂಟ್, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅದು. ಮತ್ತೆ ರಿಸರ್ಚ್ ನಮ್ಮ ಏನಕ್ಕೆ ಮಾಡ್ಬೇಕು ಅಂತಂದ್ರೆ, ಗೊತ್ತಿಲ್ದಿರೋ ವಿಷಯ ನಾವು ತಿಳ್ಕೊಳ್ಳೋದಕ್ಕೆ ನಾವು ರಿಸರ್ಚ್ ಮಾಡ್ಬೇಕು ಸ್ನೇಹಿತರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರಿಸರ್ಚ್ ಏನಕ್ಕೆ ಮಾಡ್ಬೇಕು, ನಮ್ಗೆ ಗೊತ್ತಿರೋ ವಿಷಯ ತಿಳ್ಕೊಳ್ಳೋದಕ್ಕಲ್ಲ, ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಾವು ರಿಸರ್ಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ನೋಡೋದಾದ್ರೆ ಬೇಸಿಕ್ ರಿಸರ್ಚ್ ನೋಡಿ, ಇದೊಂದು ಮೂಲ ಸಂಶೋಧನೆ ಆಗಿರುತ್ತೆ. ಹೌದು, ಮೂಲ ಸಂಶೋಧನೆ ಆಗಿರುತ್ತೆ. ಮೊದಲಿಂದ ನಾವು ಕಂಡುಹಿಡ್ಕೊಂಡು ಹೋಗ್ತಾ ಇರಬೇಕು. ಸಂಶೋಧನೆ ಅಂತಕ್ಕಂಥದ್ದು ಇನ್ನೊಬ್ನೇ ಮಾಡ್ಬೇಕು. ಮತ್ತೆ ಸಂಶೋಧನೆ ಅಂತಕ್ಕಂಥದ್ದು ನೀನು ಬುಡದಿಂದ ಅಥವಾ ಬೇರಿಂದ ನೀನು ಪ್ರಾರಂಭ ಮಾಡ್ಬೇಕಾಗತ್ತೆ. ಅಂದ್ರೆ ತಳಪಾಯ ನೀನೇ ಹಾಕ್ಬೇಕಾಗತ್ತೆ. ಇದನ್ನ ನಾವು ಬೇಸಿಕ್ ರಿಸರ್ಚ್ ಅಂತ ಹೇಳ್ತೀವಿ ಸ್ನೇಹಿತರೆ. ಲಾಂಗ್ ಟರ್ಮ್ ಪ್ಲಾನಿಂಗ್ ಅಂತಕ್ಕಂಥದ್ದು ನೀವು ಮಾಡ್ತಕ್ಕಂಥ ಒಂದು ಪ್ಲಾನಿಂಗ್ ಅಂತಕ್ಕಂಥದ್ದು ದೀರ್ಘಾವಧಿಯ ಯೋಜನೆ ಆಗಿರ್ಬೇಕು, ಅಲ್ಪಾವಧಿ ಆಗಿರಬಾರ್ದು, ದೀರ್ಘಾವಧಿ ಆಗಿರ್ಬೇಕು. ನೀವು ಒಂದು ರಿಸರ್ಚ್ ಮಾಡ್ಬೇಕು ಅಂತಂದ್ರೆ ಅದು ಟೇಕ್ಸ್ 2 to 3 years or 5 years ಮ್ಯಾಕ್ಸಿಮಮ್. PhD ಮಾಡ್ಬೇಕು ಅಂದ್ರೆ ಎಷ್ಟು ವರ್ಷ ಆಗತ್ತೆ ಸ್ನೇಹಿತರೆ? 5 years ಆಗಲ್ವಾ? ಸೊ 5 years ಟೀಚಿಂಗ್ ಆಪ್ಟಿಟ್ಯೂಡ್, ಒಂದು ಯಾವುದೇ ಒಂದು ನೀವು ರಿಸರ್ಚ್ ಮಾಡ್ಬೇಕು ಅಂತಂದ್ರೆ ಇಟ್ ಟೇಕ್ಸ್ 5 years ಅಲ್ವಾ? ಸೊ 5 years ಆಗುತ್ತೆ. ಅದಕ್ಕೆ ಇದು ಲಾಂಗ್ ಟರ್ಮ್ ಪ್ಲಾನಿಂಗ್ ಅಂತ ಹೇಳ್ತೀವಿ ಸ್ನೇಹಿತರೆ. ನ್ಯೂಟ್ರಲಿಸ್ಟಿಕ್ ಎನ್ಕ್ವೈರಿ ಅಂದ್ರೆ ನೈಸರ್ಗಿಕವಾದಂತಹ ಒಂದು ವಿಚಾರಣೆ ಮಾಡ್ಬೇಕಾಗತ್ತೆ. ಏನೇ ಒಂದು ನೀವು ವಿಚಾರಣೆ ಮಾಡ್ಬೇಕಂತಂದ್ರೆ ನ್ಯಾಚುರಲ್ ಆಗಿ ಎಂಕ್ವೈರಿ ಮಾಡ್ಬೇಕು. ಯಾರನ್ನೇ ಆಗ್ಲಿ ಅವರನ್ನ ಎಂಕ್ವೈರಿ ಮಾಡ್ಬೇಕು ಅಂತಂದ್ರೆ ದಟ್ ಶುಡ್ ಬಿ ನ್ಯಾಚುರಲಿಸ್ಟಿಕ್. ಓಕೆ, ನೈಸರ್ಗಿಕವಾಗಿ ನೀವು ಎಂಕ್ವೈರಿ ಮಾಡಿ ಅವರ ಹತ್ರ ಮಾಹಿತಿಯನ್ನ ಪಡಿಬೇಕಾಗತ್ತೆ. ಯಾವುದೇ ಆರ್ಟಿಫಿಷಿಯಲ್ ಆಗಿ ನೀವು ಎಂಕ್ವೈರಿ ಮಾಡಕ್ಕಾಗಲ್ಲ, ಮಾಡಬಾರ್ದು ಕೂಡ. ಕ್ಯಾಶುವಲ್ ಆಗಿ, ನ್ಯಾಚುರಲ್ ಆಗಿ ನೀವು ಎಂಕ್ವೈರಿ ಮಾಡ್ಬೇಕಾಗುತ್ತೆ. ಇಂಡಕ್ಟಿವ್ ಅನಲೈಸಿಸ್ ಇದು ಅಂದ್ರೆ ಅನುಗಮನದ ವಿಶ್ಲೇಷಣೆ ಅಂತೇಳಿ. ಏನೇ ಒಂದು ರಿಸರ್ಚ್ ಮಾಡ್ಬೇಕಂತಂದ್ರು ಇಂಡಕ್ಟಿವ್ ಓರಿಯೆಂಟೆಡ್ ಆಗೇ ಇರಬೇಕು. ಅಂದ್ರೆ ಪ್ರಾರಂಭದಿಂದ ಎಲ್ಲನೂ ತಿಳ್ಕೊಂಡು ಎಲ್ಲರಿಗೂ ತಿಳಿಸ್ಕೊಳ್ತಾ, ನೀವು ನಿಮ್ಮ ರಿಸರ್ಚ್ ಬಗ್ಗೆ ಇನ್ನೊಬ್ಬರಿಗೆ ಹೇಳ್ತಾ, ನಿಮ್ಮ ಒಂದು ಕಲ್ಪನೆಗಳನ್ನ ಇನ್ನೊಬ್ಬರಿಗೆ ಹೇಳ್ತಾ, ಬೇರೆಯವ್ರ ಹತ್ರ ಮಾಹಿತಿಯನ್ನ ಕಲೆ ಹಾಕುತ್ತಾ ನೀವು ಒಂದು ಇಂಡಕ್ಟಿವ್ ಆಗಿರ್ಬೇಕು ಅಂತೇಳಿ. ಹಾಲಿಸ್ಟಿಕ್ ಪ್ರಾಸ್ಪೆಕ್ಟಿವ್ಸ್ ಅಂತಂದ್ರೆ ಸಮಗ್ರ ದೃಷ್ಟಿಕೋನ ಇರಬೇಕು ಸ್ನೇಹಿತರೆ. ಕಂಪ್ಲೀಟ್ ಆಗಿ ನೀವು ಮಾಡ್ತಕ್ಕಂತ ಒಂದು ರಿಸರ್ಚ್ ದಟ್ ಶುಡ್ ಬಿ ಹಾಲಿಸ್ಟಿಕ್, ದಟ್ ಶುಡ್ ಬಿ ಹೋಲ್ ಆಸ್ಪೆಕ್ಟ್ಸ್, ದಟ್ ಶುಡ್ ಬಿ ಅಪ್ಲಿಕಬಲ್ ಫಾರ್ ದಿ ಹೋಲ್ ಆಸ್ಪೆಕ್ಟ್. ಸಮಗ್ರವಾಗಿ, ಇನ್ ಡೀಟೇಲ್ ಆಗಿ, ಡಿಸ್ಕ್ರಿಪ್ಟಿವ್ ಆಗಿ ನೀವು ಅನಲೈಸಿಸ್ ಮಾಡಿ ನೀವೇನ್ ಮಾಡ್ಬೇಕು, ರಿಸರ್ಚ್ ನ ಮಾಡ್ಬೇಕಾಗತ್ತೆ. ಪರ್ಸನಲ್ ಕಾಂಟ್ಯಾಕ್ಟ್ಸ್ ಅಂಡ್ ಇನ್ಸೈಟ್ಸ್, ವೈಯಕ್ತಿಕ ಸಂಪರ್ಕಗಳು ಇರಬೇಕಾಗತ್ತೆ, ಮತ್ತೆ ಒಳ ನೋಟಗಳು ಇರಬೇಕಾಗತ್ತೆ ಸ್ನೇಹಿತರೆ. ವೈಯಕ್ತಿಕ ಸಂಪರ್ಕಗಳು ಮತ್ತು ಒಳನೋಟಗಳು ಅಂತಕ್ಕಂಥದ್ದು ಕೂಡ ಒಂದು ಲಕ್ಷಣನೇ. ವೈಯಕ್ತಿಕ ಸಂಪರ್ಕಗಳು ಅಂತಂದ್ರೆ ನೀವು ರಿಸರ್ಚ್ ಮಾಡ್ಬೇಕಾದ್ರೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ಆಗಿರ್ಬೋದು, ಬೇರೆಯವ್ರ ಹತ್ರ ಮಾತನಾಡ್ತಕ್ಕಂಥದ್ದು ಒಂದು ವೈಯಕ್ತಿಕವಾಗಿ ನೀವು ಅವರಲ್ಲಿ ಮಾತನಾಡ್ತಾ ನೀವು ಒಂದು ರಿಸರ್ಚ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಮತ್ತೆ ಇನ್ಸೈಟ್ ಅಂತಕ್ಕಂಥದ್ದು ಇನ್ ಡೀಟೇಲ್ ಇನ್ಫಾರ್ಮೇಶನ್ ಆಗುತ್ತೆ ಸ್ನೇಹಿತರೆ. ಇನ್ಸೈಟ್ ಅಂತಕ್ಕಂಥದ್ದು ಇನ್ ಡೀಟೇಲ್ ಇನ್ಫಾರ್ಮೇಶನ್, ಇನ್ ಡೆಪ್ತ್ ಇನ್ಫಾರ್ಮೇಶನ್ ಆಗುತ್ತೆ ಸ್ನೇಹಿತರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಒಂದು ನಿಮಿಷ ಸ್ನೇಹಿತರೆ. ನೆಕ್ಸ್ಟ್ ಡೈನಾಮಿಕ್ಸ್ ಸಿಸ್ಟಮ್ಸ್ ಅಂತಂದ್ರೆ ಇದು ರಿಸರ್ಚ್ ಅಂತಕ್ಕಂಥದ್ದೇ ಒಂದು ಡೈನಾಮಿಕ್ ಆಕ್ಟಿವಿಟಿ. ಅಂದ್ರೆ ಇಟ್ ಶುಡ್ ಬಿ ಚೇಂಜಸ್. ರಿಸರ್ಚ್ ಅಂತಕ್ಕಂಥದ್ದು ಇಟ್ ಶುಡ್ ನಾಟ್ ಬಿ ಕಾನ್ಸ್ಟೆಂಟ್, ಇಟ್ ಶುಡ್ ಬಿ ಚೇಂಜಸ್. ಪದೇ ಪದೇ ನೀವು ಮಾಡ್ತಕ್ಕಂಥ ಒಂದು ಆಕ್ಟಿವಿಟಿ ಆಗಿರ್ಬೋದು, ಒಂದು ರಿಸರ್ಚ್ ಆಗಿರ್ಬೋದು, ಮತ್ತೆ ನಿಮ್ಮ ರಿಸರ್ಚ್ ಅಲ್ಲಿ ಒಂದು ಟೆಕ್ನಾಲಜಿ ಆಗಿರ್ಬೋದು, ಮತ್ತೆ ರಿಸರ್ಚ್ ಮೆಥಡ್ಸ್ ಆಗಿರ್ಬೋದು, ದಟ್ ಶುಡ್ ಬಿ ಎ ಡೈನಾಮಿಕ್. ಚೇಂಜ್ ಆಗ್ತಾ ಇರಬೇಕು, ಬದಲಾವಣೆಯಲ್ಲಿರ್ಬೇಕು, ಮತ್ತೆ ಅಪ್ ಟ್ರೆಂಡಿಂಗ್ ಅಲ್ಲಿ ಇರ್ಬೇಕು ಸ್ನೇಹಿತರೆ. ಯೂನಿಕ್ ಕೇಸ್ ಓರಿಯೆಂಟೇಶನ್ ಅಂತಂದ್ರೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕೇಸ್ ಅಂತಾನೆ ಹೇಳ್ತೀವಿ ನಾವು. ಯೂನಿಕ್ ಅಂತಂದ್ರೆ ವಿಶಿಷ್ಟ, ನೀವು ಮಾಡ್ತಕ್ಕಂಥ ಒಂದು ರಿಸರ್ಚ್ ಅಲ್ಲಿ ವಿಶಿಷ್ಟತೆ ಇರಬೇಕು. ಓಕೆನಾ,
ಕನಿಷ್ಠತೆ ಇರಬಾರ್ದು, ವಿಶಿಷ್ಟತೆ ಇರಬೇಕು. ವಿಶಿಷ್ಟವಾದಂತಹ ಒಂದು ದೃಷ್ಟಿಕೋನ ಇಟ್ಕೊಂಡಿರ್ಬೇಕು ನೀವು. ಅದನ್ನೇ ನಾವು ಯೂನಿಕ್ ಕೇಸ್ ಓರಿಯೆಂಟೇಶನ್ ಅಂತ ಹೇಳ್ತೀವಿ. ಕಂಟೆಕ್ಸ್ಟ್ ಸೆನ್ಸಿಟಿವಿಟಿ ಅಂತ ಹೇಳ್ತೀವಿ ನಾವು. ಅಂದ್ರೆ ಸಾಂದರ್ಭಿಕ ಅಥವಾ ಸಂದರ್ಭ ಸೂಕ್ಷ್ಮತೆ ಅಂತ ಹೇಳ್ತೀವಿ. ಸೆನ್ಸಿಟಿವ್ ಆಗಿ ನೀವು ರಿಸರ್ಚ್ ಮಾಡ್ಬೇಕಾಗತ್ತೆ. ನೀವು ಯಾವುದೇ ಒಂದು ರಿಸರ್ಚ್ ಆಗಿದ್ರು ಕೂಡ ಆ ರಿಸರ್ಚ್ ಅಲ್ಲಿ ಸೆನ್ಸಿಟಿವ್ನೆಸ್ ಇರಬೇಕು, ಕಾನ್ಸೆಪ್ಟಿವಿಟಿ ಇರಬೇಕಾಗುತ್ತೆ. ಮತ್ತೆ ರೂಡ್ನೆಸ್ ಅಂತೂ ಇರಲೇಬಾರ್ದು, ಸೆನ್ಸಿಟಿವಿಟಿ ಇರಬೇಕು. ಕಂಟೆಂಟ್ಸ್ ರೆಡಿ ಮಾಡೋದ್ರಲ್ಲಾಗಿರ್ಬೋದು, ನೀವು ರಿಸರ್ಚ್ ಅನ್ನ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಾಗಿರ್ಬೋದು, ನೀವು ಮಾಡ್ತಕ್ಕಂಥ ರಿಸರ್ಚ್ ನ ಇನ್ ಡೀಟೇಲ್ ಆಗಿ ಅನಲೈಸಿಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಇವೆಲ್ಲ ಸೆನ್ಸಿಟಿವ್ನೆಸ್ ಆಗಿರ್ಬೇಕು ಸ್ನೇಹಿತರೆ. ಮತ್ತೆ ಎಂಫಿರಿಕಲ್ ರಿಸರ್ಚ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಎಂಫಿರಿಕಲ್ ಅಂತಂದ್ರೆ ಪ್ರಾಯೋಗಿಕತೆ ಅಂತೇಳಿ. ಎಂಫಿರಿಕಲ್ ಅಂತಂದ್ರೆ ಪ್ರಾಯೋಗಿಕತೆ, ಪ್ರಾಕ್ಟಿಕಲ್ ಅಂತ ಕೂಡ ಹೇಳ್ತೀವಿ ಸ್ನೇಹಿತರೆ ನಾವು. ಪ್ರಾಕ್ಟಿಕಲ್ ರಿಸರ್ಚ್ ಅಂತಾನು ಹೇಳ್ತೀವಿ. ನೀವು ಮಾಡ್ತಕ್ಕಂಥ ರಿಸರ್ಚ್ ಥಿಯರಾಟಿಕಲ್ ಆಗೇ ಇರಬಾರ್ದು, ಪ್ರಾಕ್ಟಿಕಲ್ ಆಗಿ ಇರಬೇಕು. ಲೈಕ್ ನೀವು ಸೋಷಿಯಲ್ ಅಲ್ಲಿ ನೀವು ಫೀಲ್ಡ್ ಅಲ್ಲಿ ಹೋಗಿ ರಿಸರ್ಚ್ ಮಾಡ್ಬೇಕಾಗತ್ತೆ, ಫೀಲ್ಡ್ ಸ್ಟಡಿ ಮಾಡ್ಬೇಕಾಗತ್ತೆ ಅಲ್ವಾ, ಫೀಲ್ಡ್ ಸ್ಟಡಿ ಮಾಡ್ಬೇಕಾಗತ್ತೆ. ಸೊಸೈಟಿಯಲ್ಲಿ ಪಬ್ಲಿಕ್ ಅಲ್ಲಿ ಇಳಿದು ನೀವು ಸರ್ವೆ ಮಾಡ್ಬೇಕಾಗತ್ತೆ, ಜನಗಳ ಜೊತೆ ಬೆರೀಬೇಕಾಗತ್ತೆ, 4-5 ಜನ ಜೊತೆ ಕುತ್ಕೊಂಡು ಮಾತನಾಡ್ಬೇಕಾಗತ್ತೆ. ಸೊ ಇದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಅಂತ ಹೇಳ್ಬೋದು, ಅಥವಾ ಪ್ರಾಕ್ಟಿಕಲ್ ಅಥವಾ ಎಂಪಿರಿಕಲ್ ರಿಸರ್ಚ್ ಅಂತಾನೆ ಹೇಳ್ಬೋದು. ಎಂಪಥಿಕ್ ನ್ಯೂಟ್ರಾಲಿಟಿ ಅಂತ ಹೇಳಿ, ಅಂದ್ರೆ ಅನುಭೂತಿ ತಟಸ್ಥತೆ. ನಾವು ಎಂಪತಿ ಸಿಂಪತಿ ಅಂತಕ್ಕಂಥದ್ದು ಇಟ್ಕೊಂಡಿರ್ಬೇಕು ನಮ್ಮ ಒಂದು ರಿಸರ್ಚ್ ಮೆಥಡ್ ಅಲ್ಲಿ. ಯಾಕೆ ಎಂಪತಿ ಸಿಂಪತಿ ಅಂತಂದ್ರೆ, ನಮಗೆ ಕೆಲವೊಂದು ರಿಸರ್ಚ್ ಎಥಿಕ್ಸ್ ಅಂತಕ್ಕಂಥದ್ದನ್ನ ನಾವು ಫಾಲೋ ಮಾಡಬೇಕಾಗತ್ತೆ ರಿಸರ್ಚ್ ಅಲ್ಲಿ. ಆ ಎಥಿಕ್ಸ್ ಅಂತಕ್ಕಂಥದ್ದು ಕಾಪಿ ಮಾಡೋದಾಗ್ಲಿ, ಬೇರೆಯವ್ರ ಕಂಟೆಂಟ್ಸ್ ಕಾಪಿ ಮಾಡೋದಾಗ್ಲಿ, ಬೇರೆಯವ್ರು ಹೇಳಿರೋದನ್ನ ಕಾಪಿ ಮಾಡೋದಾಗ್ಲಿ, ಇಲ್ಲ ರಿಸರ್ಚ್ ಮಾಡ್ಬೇಕಂದ್ರೆ ಇನ್ನೊಬ್ಬರು ರಿಸರ್ಚ್ ನ ಕದ್ದು ನಾವು ರಿಸರ್ಚ್ ಪಬ್ಲಿಷ್ ಮಾಡೋದಾಗ್ಲಿ, ಅವ್ರ ಟೆಕ್ನಾಲಜಿನ ಕದ್ದು ನಾವು ಕಾಪಿ ಕ್ಯಾಟ್ ಮಾಡೋದಾಗ್ಲಿ, ಇವೆಲ್ಲ ದಿಸ್ ಇಸ್ ನಾಟ್ ಅನ್ ಎಂಪಥಿಕ್ ಅಂಡ್ ಸಿಂಪಥಿಕ್ ನ್ಯೂಟ್ರಾಲಿಟಿ. ಇವೆಲ್ಲ ಇರಬಾರ್ದು ಸ್ನೇಹಿತರೆ. ಆಬ್ಜೆಕ್ಟಿವಿಟಿ, ವಸ್ತುನಿಷ್ಠತೆ ಅಂತಕ್ಕಂಥದ್ದು ಇರ್ಬೇಕಾಗುತ್ತೆ. ಆಬ್ಜೆಕ್ಟಿವಿಟಿ ಇರಬೇಕು, ಗುರಿ ಇರಬೇಕು, ಗೋಲ್ ಇರಬೇಕು, ಉದ್ದೇಶ ಇರಬೇಕು ನಿಮ್ಮ ರಿಸರ್ಚ್ ಅಲ್ಲಿ. ಅದು ಒಂದು ಕ್ಯಾರೆಕ್ಟರ್ ನ ಸೂಚಿಸುತ್ತೆ. ನಿಮ್ಮ ರಿಸರ್ಚ್ ಅಂತಕ್ಕಂಥದ್ದು ಕ್ವಾಲಿಟೇಟಿವ್ ಆಗಿರ್ಬೇಕು. ಕ್ವಾಂಟಿಟೇಟಿವ್ ಇರಬೇಕು ನಿಜ, ಕ್ವಾಂಟಿಟೇಟಿವ್ ಗಿಂತ ತುಂಬಾ ಇಂಪಾರ್ಟೆಂಟ್ ಕ್ವಾಲಿಟೇಟಿವ್ ಆಗಿರ್ಬೇಕು ಸ್ನೇಹಿತರೆ. ಕ್ವಾಲಿಟಿ ಇರಬೇಕು, ಓಕೆನಾ, ಗುಣ ಇರಬೇಕು, ಒಳ್ಳೆ ಉತ್ತಮ ಗುಣಮಟ್ಟವಾಗಿರ್ಬೇಕು ನಿಮ್ಮ ಒಂದು ರಿಸರ್ಚ್ ಅಂತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಈಗ ನೆಕ್ಸ್ಟ್ ಟೈಪ್ಸ್ ಆಫ್ ರಿಸರ್ಚ್ ನೋಡಿದಾಗ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್. ಎಕ್ಸ್ಪೋಸ್ಟ್ ನೋಡಿ ಇಲ್ಲಿದೆ, ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್, ಸೋಷಿಯಲ್ ರಿಸರ್ಚ್, ಮೂರನೇದು ಇವ್ಯಾಲ್ಯೂಯೇಷನ್ ರಿಸರ್ಚ್, ಆಕ್ಷನ್ ರಿಸರ್ಚ್, ಇಂಟರ್ ಡಿಸಿಪ್ಲಿನರಿ ಅಂಡ್ ಗ್ರೂಪ್ ರಿಸರ್ಚ್, ಆಪರೇಷನ್ಸ್ ರಿಸರ್ಚ್. ಇವು 6 ಕೂಡ ಟೈಪ್ಸ್ ಆಫ್ ರಿಸರ್ಚ್, ಓಕೆನಾ. ಇನ್ನು ಮೆಥಡ್ಸ್ ಆಫ್ ರಿಸರ್ಚ್ ಬೇರೆ ಇದೆ ಸ್ನೇಹಿತರೆ, ಬಟ್ ಇದು ಟೈಪ್ಸ್. ಎಕ್ಸಾಮ್ ಅಲ್ಲಿ ಒಂದೊಂದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಗೆ, ಅದ್ರ ಮೀನಿಂಗ್ ತಿಳ್ಕೊಂಡ್ರೆ ಸಾಕು. ನೋಡಿ ಇಲ್ಲಿ ಏನಿದೆಯೋ ಅದನ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ ನಾನು. ನೀವು ನಿಧಾನವಾಗಿ ಇಂಗ್ಲಿಷ್ ಅಲ್ಲಿ ಓದ್ಕೊಂಡ್ರೆ ಆಯ್ತು. ನಾನು ಕಂಪ್ಲೀಟ್ ಪ್ಯಾರಾ ನಾನು ಕನ್ನಡದಲ್ಲಿ ಹೇಳಿರ್ತೀನಿ, ಆ ಕನ್ನಡದಲ್ಲಿ ಇರೋದನ್ನೇ ನೀವು ಇಂಗ್ಲಿಷ್ ಅಲ್ಲಿ ಓದ್ಕೊಂಡ್ರೆ ಆಯ್ತು ಸ್ನೇಹಿತರೆ. ನೋಡಿ, ಆಲ್ರೆಡಿ ಅಕರ್ಡ್ ಇನ್ ವಿಚ್ ರಿಸರ್ಚರ್ ಸ್ಟಾರ್ಟ್ಸ್ ಅಂದ್ರೆ ನೀವು ರಿಸರ್ಚ್ ಮಾಡೋದಕ್ಕಿಂತ ಮೊದಲೇನೆ ಅದು ಆಲ್ರೆಡಿ ಇನ್ಕರ್ ಆಗಿದೆ. ಫಾರ್ ಎಕ್ಸಾಂಪಲ್ ಹಿಸ್ಟ್ರಿಯನ್ನ ನೀವು ರಿಸರ್ಚ್ ಮಾಡಬೇಕು ಅಂತಂದ್ರೆ ಆಲ್ರೆಡಿ ಹಿಸ್ಟ್ರಿ ಅಂತಕ್ಕಂಥದ್ದು ಅಕರ್ ಆಗೋಗಿದೆ, ಅಂದ್ರೆ ಅದು ಆಲ್ರೆಡಿ ನಡೆದೋಗಿದೆ. ಆ ನಡೆದಿರ್ತಕ್ಕಂಥ ಒಂದು ವಿಷಯವನ್ನ ನೀವೇನ್ ಮಾಡ್ಬೇಕು, ರಿಸರ್ಚ್ ಮಾಡ್ಬೇಕು ಅಂತಂದ್ರೆ ಅದನ್ನ ನಾವು ಎಕ್ಸ್ಪೋಸ್ಟ್ ಫ್ಯಾಕ್ಟೋ, ಎಕ್ಸ್ ಅಂತಾನೆ ಇದೆ, ಅಂದ್ರೆ ಆಗೋಗಿರ್ತಕ್ಕಂಥ ವಿಷಯಗಳು, ಆಗೋಗಿರ್ತಕ್ಕಂಥ ಒಂದು ನಿಜಗಳು, ಫ್ಯಾಕ್ಟೋ ಅಂತ ಇದೆ, ಆಗೋಗಿರ್ತಕ್ಕಂಥ ನಡೆದಿರ್ತಕ್ಕಂಥ ಒಂದು ಅಂಶಗಳು ಅಂತ ಹೇಳ್ಬೋದು ನಾವು. ಓಕೆ ನೋಡಿ, ಈ ರೀತಿಯ ಒಂದು ಸಂಶೋಧನೆಯಲ್ಲಿ ಅವಲಂಬಿತ ವೇರಿಯೇಬಲ್ ಅಥವಾ ಸ್ಥಿರಗಳು ಈಗಾಗಲೇ ಸಂಭವಿಸಿವೆ, ಆಲ್ರೆಡಿ ಎಕ್ಸಿಸ್ಟೆಡ್ ಅಥವಾ ಆಲ್ರೆಡಿ ಅಕರ್ಡ್. ಇದರಲ್ಲಿ ಸಂಶೋಧಕರು ಅವಲಂಬಿತ ವೇರಿಯೇಬಲ್ ಮತ್ತೆ ಅವಲಂಬಿತ ಸ್ಥಿರತೆಗಳು ಅಥವಾ ಅಸ್ಥಿರತೆಗಳ ವೀಕ್ಷಣೆಯೊಂದಿಗೆ ಪ್ರಾರಂಭಿಸುತ್ತಾರೆ. ಅಂದ್ರೆ ವೇರಿಯೇಬಲ್ ಆರ್ ನಾನ್ ವೇರಿಯೇಬಲ್ ಅಂತೇಳಿ ಏನ. ನೋಡಿ, ಒಬ್ಬ ರಿಸರ್ಚರ್ ಏನ್ ಮಾಡ್ತಾನೆ, ಅವರ ಒಂದು ವೇರಿಯೇಬಲ್ಸ್ ನ, ಅವರ ಒಂದು ಅಂಶಗಳನ್ನ ಅಥವಾ ವಸ್ತುಗಳನ್ನ ಅವರು ಸಂಶೋಧನೆ ಮಾಡೋದಕ್ಕೆ ಏನ್ ಮಾಡ್ತಾರೆ, ಆಗ ನಡೆದೋಗಿರ್ತಕ್ಕಂಥ ಒಂದು ಘಟನೆಗಳ ಒಂದು ದಾಖಲೆಗಳನ್ನ ಅಥವಾ ಒಂದು ಅಂಶಗಳನ್ನ ಅವರು ಕಲೆ ಹಾಕ್ತಾರೆ. ದೇ ವಿಲ್ ಕಲೆಕ್ಟ್ ಆಲ್ ದ ಇನ್ಫಾರ್ಮೇಶನ್ಸ್ ವಿಚ್ ಹಿಸ್ಟ್ರಿ has been already incurred or the situation has been already incurred. ಅದನ್ನೇ ನಾವು ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಅಂತ ಹೇಳ್ತೀವಿ. ಸೋಷಿಯಲ್ ರಿಸರ್ಚ್ ಇಸ್ ವೆರಿ ವೆರಿ ಸಿಂಪಲ್ ಸ್ನೇಹಿತರೆ. ನೋಡಿ,
ನೀವು ಸಮಾಜದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನಾದ್ರೂ ನೀನು ಅನ್ವೇಷಣೆ ಮಾಡು, ಅಥವಾ ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ಜನರ ಅಥವಾ ಸಮಾಜದ ಮೇಲೇನೆ ನೀನು ಅನ್ವೇಷಣೆ ಮಾಡು. ಇದನ್ನೇ ನಾವು ಸೋಷಿಯಲ್ ರಿಸರ್ಚ್ ಅಂತ ಹೇಳ್ತೀವಿ. ಸಮಾಜದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಅಥವಾ ವ್ಯಕ್ತಿಗಳ ಗುಂಪು, ಅವರ ಒಂದು ಗುಣ ಲಕ್ಷಣಗಳು, ಅವರನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಈ ಸೋಷಿಯಲ್ ರಿಸರ್ಚ್ ನ ಯೂಸ್ ಮಾಡ್ಬೇಕಾಗತ್ತೆ. ಈ ಒಂದು ಸೋಷಿಯಲ್ ರಿಸರ್ಚ್ ಏನಕ್ಕೆ ಬಳಕೆ ಮಾಡ್ಕೋತೀವಿ ಅಂತಂದ್ರೆ, ಸೋಷಿಯಲ್ ಫ್ಯಾಕ್ಟರ್ಸ್ ದಟ್ ಮೋಟಿವೇಟ್ ಇನ್ಫ್ಲೂಯೆನ್ಸ್ ದ ಹ್ಯೂಮನ್ ಬೀಯಿಂಗ್ಸ್. ಇದು ಯಾರ ಒಂದು ಪ್ರಭಾವಕ್ಕೆ ಒಳಗಾಗಿರುತ್ತೆ ಅಂತಂದ್ರೆ ಮಾನವನ ಪ್ರಭಾವಕ್ಕೆ ಒಳಗೊಂಡಿರುತ್ತೆ. ಮತ್ತೆ ನೀನ್ ಸೋಷಿಯಲ್ ರಿಸರ್ಚ್ ನ ಏನಕ್ಕೆ ಮಾಡ್ತೀಯ ಅಂತಂದ್ರೆ ಟು ಅನಲೈಸ್ ಹೌ ಅಂಡ್ ವೈ ಹ್ಯೂಮನ್ ಇಂಟರಾಕ್ಷನ್ಸ್. ಮಾನವನ ಒಂದು ಇಂಟರಾಕ್ಷನ್ ಅಂತ ಏನ್ ಹೇಳ್ತೀವಿ, ಪ್ರತಿಕ್ರಿಯೆ ಹೇಗಿರುತ್ತೆ, ಅವರ ಒಂದು ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ, ಪರಸ್ಪರವಾದಂತಹ ಸಂವಹನ ಯಾವ ರೀತಿ ಇರುತ್ತೆ, ಒಬ್ಬರಿಗಿಂತ ಇನ್ನೊಬ್ರು ಯಾವ ರೀತಿ ಬಿಹೇವ್ ಮಾಡ್ತಾರೆ ಅಂತಕ್ಕಂಥದ್ದು ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದೇ ಸೋಷಿಯಲ್ ರಿಸರ್ಚ್ ಆಗುತ್ತೆ ಸ್ನೇಹಿತರೆ. ಮತ್ತೆ ಈ ಸೋಷಿಯಲ್ ರಿಸರ್ಚ್ ಅಲ್ಲಿ ಕೆಲವೊಂದು ಟೈಪ್ಸ್ ಇದೆ. ಮೊದಲನೇದು ಲ್ಯಾಬಾರೇಟರಿ ಎಕ್ಸ್ಪೆರಿಮೆಂಟ್. ಲ್ಯಾಬಾರೇಟರಿ ಅಂತಂದ್ರೆ ನಾವು ಸೈನ್ಸ್ ಅಲ್ಲಿ ಲ್ಯಾಬ್ ಅಲ್ಲಿ ಕುತ್ಕೋತೀವಲ್ಲ, ಅದಲ್ಲ. ಈ ಲ್ಯಾಬಾರೇಟರಿ ಎಕ್ಸ್ಪೆರಿಮೆಂಟ್ ಅಂತಂದ್ರೆ ಒಂದು ಸಮಾಜದಲ್ಲಿ ನಾವು ಯಾವುದೇ ಒಂದು ವಿಷಯವನ್ನ ಸೈಂಟಿಫಿಕ್ ಆಗಿ ನಾವು ಮೆಜರ್ ಮಾಡ್ತೀವಿ, ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡ್ತೀವಿ. ಇದೊಂದು ಸೈಂಟಿಫಿಕ್ ಮೆಥಡ್ ಸ್ನೇಹಿತರೆ. ಓಕೆ, ಇದು ಒಂದು ಎಕ್ಸ್ಪೆರಿಮೆಂಟ್. ಏನಕ್ಕೆ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತೀವಿ, ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು, ಅಥವಾ ವ್ಯಕ್ತಿಯ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಆ ವ್ಯಕ್ತಿಯ ಇತರ ಒಂದು ಆಟಿಟ್ಯೂಡ್ಸ್ ಆಗಿರ್ಬೋದು, ಆ ಯಾವ ರೀತಿ ಬಿಹೇವ್ ಮಾಡ್ತಾನೆ ಒಬ್ಬ ವ್ಯಕ್ತಿ, ಹೌ ಪೀಪಲ್ ರಿಯಾಕ್ಟ್ ಟು ಎ ಫಿನಾಮಿನಾನ್. ಯಾವುದಾದ್ರೂ ಒಂದು ವಿಷಯನ ತಗೊಂಡು ಜನರ ಮುಂದೆ ಹೋದಾಗ ನಿನ್ನ ವಿಷಯಕ್ಕೆ ಆ ಜನರು ಏನು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ನೋಡ್ಬೇಕು. ಅದನ್ನೇ ಒಂದು ಲ್ಯಾಬೊರೇಟರಿ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಅಂತಂದ್ರೆ ಈ ಲ್ಯಾಬೊರೇಟರಿ ರಿಸರ್ಚ್ ಅಂತಕ್ಕಂಥದ್ದು ಏನೇನು ಒಳಗೊಂಡಿರುತ್ತೆ, ಸರ್ವೆ ಅಂತಕ್ಕಂಥದ್ದು, ಇಂಟರ್ವ್ಯೂ, ಅಬ್ಸರ್ವೇಷನ್ ಮಾಡ್ತಕ್ಕಂಥದ್ದು, ಎಕ್ಸ್ಪೆರಿಮೆಂಟಲ್ ಮೆಥಡ್ಸ್ ಅಂತಕ್ಕಂಥದ್ದೆಲ್ಲ ಒಳಗೊಂಡಿರುತ್ತೆ. ಸರ್ವೆ ಅಂತಂದ್ರೆ ನೀವು ಜನಗಳ ಮಧ್ಯೆ ಹೋಗಿ ಅವರನ್ನ ನೀವು ಏನ್ ಮಾಡ್ತೀರಾ, ಮಾತಾಡಿಸ್ತೀರಾ, ಅವ್ರನ್ನ ನೀವು ಇಂಟರ್ವ್ಯೂ ತಗೋತೀರಾ, ಅವರ ಜನಗಳನ್ನ ನೀವು ಅಬ್ಸರ್ವೇಷನ್ ಮಾಡ್ತೀರಾ, ಆ ಜನಗಳನ್ನ ನೀವು ಎಕ್ಸ್ಪೆರಿಮೆಂಟಲ್ ಮೆಥಡ್ಗೆ ಬಳಕೆ ಮಾಡ್ಕೋತೀರಾ, ಅವ್ರು ಹೇಳಿದನ್ನ ಬಳಕೆ ಮಾಡ್ಕೋತೀರಾ, ಅವರನ್ನೇ ಬಳಕೆ ಮಾಡ್ಕೋತೀರಾ. ಫೀಲ್ಡ್ ಎಕ್ಸ್ಪೆರಿಮೆಂಟ್ಸ್ ಅಂತಂದ್ರೆ ಇಟ್ ಈಸ್ ಒನ್ ಆಫ್ ದ ರಿಯಲಿಸ್ಟಿಕ್ ಸಿಚುವೇಶನ್. ಡೈರೆಕ್ಟ್ ಆಗಿ ಯಾವುದೇ ಒಂದು ನೈಜ ಒಂದು ಕಾರ್ಯವನ್ನ ನೀವು ಮಾಡ್ತೀರಾ, ವಾಸ್ತವಿಕ ಪರಿಸ್ಥಿತಿಯಲ್ಲಿ ನೀವು ಕೆಲಸ ಮಾಡ್ತೀರಾ. ನೋಡಿ, ತುಂಬಾ ಕುಶಲತೆಯಿಂದ, ತುಂಬಾ ಎಚ್ಚರಿಕೆಯಿಂದ, ತುಂಬಾ ಕುಶಲತೆಯಿಂದ ನೀವೇನ್ ಮಾಡ್ತೀರಾ, ಇದು ಈ ಒಂದು ಪರಿಸ್ಥಿತಿಗಳನ್ನ ನೀವು ನಿಭಾಯಿಸ್ತೀರಾ. ನೋಡಿ, ಕ್ಷೇತ್ರ ಪ್ರಯೋಗವು ವಾಸ್ತವಿಕ ಪರಿಸ್ಥಿತಿಯಲ್ಲಿ ಒಂದು ಸಂಶೋಧನಾ ಅಧ್ಯಯನವಾಗಿದ್ದು ಪರಿಸ್ಥಿತಿಯು ಅನುಮತಿಸುವಂತೆ ಎಚ್ಚರಿಕೆಯಿಂದ ನಿಯಂತ್ರಿತ ಪರಿಸ್ಥಿತಿಗಳಲ್ಲಿ ನೀವೇನ್ ಮಾಡ್ತೀರಾ, ತುಂಬಾ ಕುಶಲತೆಯಿಂದ ನಿಮ್ಮ ಕಾರ್ಯಗಳನ್ನ ನೀವು ನಿರ್ವಹಿಸುತ್ತೀರಾ. ಸೊ ಅದನ್ನೆಲ್ಲಿ ಫೀಲ್ಡ್ ಎಕ್ಸ್ಪೆರಿಮೆಂಟ್ ಅಂತ ತುಂಬಾ ಹುಷಾರಾಗಿ ನೀವು ಕೇರ್ಫುಲ್ ಆಗಿ ನೀವು ಒಂದು ಕೆಲಸವನ್ನ ಮಾಡ್ತೀರಾ. ಫೀಲ್ಡ್ ಸ್ಟಡೀಸ್ ಅಂತಂದ್ರೆ ಫೀಲ್ಡ್ ಸ್ಟಡೀಸ್ ಆರ್ ಮೇಡ್ ಅಟ್ ಡಿಸ್ಕವರಿಂಗ್ ದ ರಿಲೇಷನ್ಸ್ ಅಂಡ್ ಇಂಟರಾಕ್ಷನ್ಸ್ ಅಮೌಂಗ್ ಸೋಷಿಯಲ್ ಸ್ಟ್ರಕ್ಚರ್ಸ್ ಲೈಕ್ attitudes, values, behaviors, perceptions of the individual. ಫೀಲ್ಡ್ ಸ್ಟಡೀಸ್ ಅಂತಂದ್ರೆ ಕ್ಷೇತ್ರ ಅಧ್ಯಯನ ಮಾಡ್ತಕ್ಕಂಥದ್ದು. ಆ ವರ್ಡಲ್ಲೇ ಇದೆ ಕ್ಷೇತ್ರ ಕ್ಷೇತ್ರವನ್ನ ಅಧ್ಯಯನ ಮಾಡ್ತಕ್ಕಂಥದ್ದು. ಯಾವ ರೀತಿ ಅಧ್ಯಯನ ಮಾಡ್ತೀರಾ, ಅವರ ಸಂಬಂಧ, ಜನಗಳ ಒಂದು ಸಂಬಂಧ ಹೇಗಿದೆ, ಅವರ ಇಂಟರಾಕ್ಷನ್, ಅವರ ಒಂದು ಪರಸ್ಪರ ಪ್ರತಿಕ್ರಿಯೆ ಹೇಗಿದೆ, ಸಮಾಜದ ಒಂದು ಅಂಶಗಳು ಅಂತಂದ್ರೆ ಏನೇ ಸಮಾಜದ ಅಂಶಗಳನ್ನ ನೀವು ನೋಡ್ತೀರಾ ಇಲ್ಲಿ. ಆಟಿಟ್ಯೂಡ್ ಆಗಿರ್ಬೋದು. ಆಟಿಟ್ಯೂಡ್ ಅಂತಂದ್ರೆ ಯಾವ ರೀತಿ ಅವರು ಬಿಹೇವ್ ಮಾಡ್ತಾರೆ, ಅವರ ಗುಣಲಕ್ಷಣ ಏನು, ಅವರ ಆಟಿಟ್ಯೂಡ್ ಏನು, ಅವರ ಒಂದು ಮೌಲ್ಯ ಆಗಿರ್ಬೋದು, ಅವರ ಒಂದು ನಡತೆ ಆಗಿರ್ಬೋದು, ಅವರ ಒಂದು ಪರಿಕಲ್ಪನೆ ಆಗಿರ್ಬೋದು, ಇವೆಲ್ಲವೂ ಕೂಡ ಒಳಗೊಂಡಿರ್ತಕ್ಕಂಥ ಅಂಶವೇ ಫೀಲ್ಡ್ ಸ್ಟಡೀಸ್. ಜ್ಞಾಪಕ ಇಟ್ಕೊಳ್ಳಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ಸರ್ವೆ ರಿಸರ್ಚ್ ಅಂತ ಅಂದ್ರೆ ಏನು? ಸರ್ವೆ ರಿಸರ್ಚ್ ಅಂತಂದ್ರೆ ಇಟ್ ಈಸ್ ಒನ್ ಆಫ್ ದ ಸೋಷಿಯಲ್ ಸೈಂಟಿಫಿಕ್ ಮೆಥಡ್ ಅಥವಾ ಇನ್ವೆಸ್ಟಿಗೇಷನ್. ಲಾರ್ಜ್ ಅಥವಾ ಸ್ಮಾಲ್ ಪಾಪ್ಯುಲೇಷನ್ಸ್ ನ ನೀವು ಸರ್ವೆ ಮಾಡ್ತೀರಾ. ಓಕೆನಾ? ಹೇಗೆ? ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ಕೋತೀರಾ. ಎಲ್ಲಿ? ಪಾಪ್ಯುಲೇಷನ್ಸ್ ಅಲ್ಲಿ ನೀವು ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ಕೋತೀರಾ. ಏನಕ್ಕೆ? ಟು ಡಿಸ್ಕವರ್ ದ ರಿಲೆವೆಂಟ್ ಇನ್ಸಿಡೆಂಟ್ಸ್. ಪ್ರತಿಯೊಂದು ಘಟನೆಯನ್ನ ನೀವು
ಚರ್ಚೆ ಮಾಡೋದಕ್ಕೆ, ಅಧ್ಯಯನ ಮಾಡೋದಕ್ಕೆ ಸಮೀಕ್ಷೆ ಅಧ್ಯಯನ ಅಥವಾ ಸಮೀಕ್ಷೆ ಸಂಶೋಧನೆ ಅಂತ ಕರಿತೀವಿ. ಓಕೆನಾ? ಸಮೀಕ್ಷೆಯು ಸಾಮಾಜಿಕ ವೈಜ್ಞಾನಿಕ ತನಿಖೆಯ ಶಾಖೆಯಾಗಿದ್ದು, ಅಂದ್ರೆ ಸಮಾಜ ವೈಜ್ಞಾನಿಕ ಅಥವಾ ಸಾಮಾಜಿಕ ವೈಜ್ಞಾನಿಕ ತನಿಖೆ ಶಾಖೆಯಾಗಿದ್ದು, ಇದು ದೊಡ್ಡ ಮತ್ತು ಸಣ್ಣ ಜನಸಂಖ್ಯೆಯನ್ನು ಅಧ್ಯಯನ ಮಾಡುವ ಮೂಲಕ ಮಾದರಿಗಳನ್ನು ಆಯ್ಕೆ ಮಾಡುವ ಮತ್ತು ಅಧ್ಯಯನ ಮಾಡುವ ಮತ್ತು ಸಂಬಂಧಿತ ಘಟನೆಗಳನ್ನು ಕಂಡುಹಿಡಿಯಲು ರಿಲೆವೆಂಟ್ ಇನ್ಸಿಡೆಂಟ್ಸ್ ಟು ಫೈಂಡ್ ಔಟ್, ಟು ಡಿಸ್ಕವರ್, ಕಂಡುಹಿಡಿಯಲು ಅಧ್ಯಯನ ಮಾಡ್ತಕ್ಕಂಥ ಒಂದು ರಿಸರ್ಚ್ ಅಥವಾ ಸಂಶೋಧನೆಯನ್ನೇ ನಾವು ಸಮೀಕ್ಷೆ ಸಂಶೋಧನೆ ಅಥವಾ ಸರ್ವೆ ರಿಸರ್ಚ್ ಅಂತ ಹೇಳ್ತೀವಿ. ಇವ್ಯಾಲ್ಯೂಯೇಷನ್ ರಿಸರ್ಚ್, ಮೌಲ್ಯಮಾಪನ ಸಂಶೋಧನೆ. ವಾಟ್ ಯು ಆರ್ ಗೋಯಿಂಗ್ ಟು ಇವ್ಯಾಲ್ಯೂಯೇಟ್? ಸೋಷಿಯಲ್ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಸಮಾಜದಲ್ಲಿ ಇರ್ತಕ್ಕಂಥ ಸಾಮಾಜಿಕವಾಗಿ ಮಾಡ್ತಕ್ಕಂಥ ಒಂದು ವೈಜ್ಞಾನಿಕ ತನಿಖೆ ಅಂತಕ್ಕಂಥದ್ದು ಹೇಗಿರುತ್ತೆ ಅಂತಂದ್ರೆ, ಇಟ್ ಈಸ್ ಬೇಸ್ಡ್ ಆನ್ ದ ವ್ಯಾಲ್ಯೂಯೇಟ್ ಎನಿ ಪ್ರೋಗ್ರಾಮ್ಸ್, ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮೌಲ್ಯಮಾಪನ ಮಾಡೋದಕ್ಕೆ ಅಥವಾ ಉತ್ತಮ ಫಲಿತಾಂಶಗಳನ್ನ ಪಡ್ಕೊಳ್ಳೋದಕ್ಕೆ ನೈಜ ಅಥವಾ ವಾಸ್ತವಿಕವಾದಂತಹ ಒಂದು ಹಿಮ್ಮಾಹಿತಿ ಅಥವಾ ಪ್ರತಿಕ್ರಿಯೆ ಅಂತಕ್ಕಂಥದ್ದು ಅಥವಾ ಫೀಡ್ಬ್ಯಾಕ್ ಅಂತ ಏನ್ ಹೇಳ್ತೀವಿ, ಆ ಒಂದು ಫೀಡ್ಬ್ಯಾಕ್ ನಮಗೆ ಸಿಗೋದಕ್ಕೆ ರಿಯಲಿಸ್ಟಿಕ್ ವಾಸ್ತವಿಕವಾದಂತಹ ಒಂದು ಪ್ರತಿಕ್ರಿಯೆ ನಮಗೆ ಸಿಗಬೇಕಾದ್ರೆ ನಾವೇನ್ ಮಾಡ್ತೀವಿ? ಇವ್ಯಾಲ್ಯೂಯೇಷನ್ ರಿಸರ್ಚ್ ನ ಮಾಡ್ತೀವಿ. ಏನನ್ನ ಇವ್ಯಾಲ್ಯೂಯೇಷನ್ ಮಾಡ್ತೀವಿ? ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನ ನಾವು ಮೌಲ್ಯಮಾಪನ ಅಂತಕ್ಕಂಥದ್ದು ಮಾಡ್ತೀವಿ. ಏನಕ್ಕೆ? ಟು ಗೆಟ್ ಗುಡ್ ರಿಸಲ್ಟ್ಸ್ ಆಫ್ ಎನಿ ಪ್ರೋಗ್ರಾಮ್, ಆ ಒಂದು ಕಾರ್ಯಕ್ರಮದ ಉತ್ತಮ ಫಲಿತಾಂಶವನ್ನ ನಾವು ಪಡ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ? ಇವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು, ಮೌಲ್ಯಮಾಪನ ಸಂಶೋಧನೆ ಅಂತಕ್ಕಂಥದ್ದು ಮಾಡ್ತೀವಿ. ಆಕ್ಷನ್ ರಿಸರ್ಚ್, ಕ್ರಿಯಾ ಸಂಶೋಧನೆ. ಆ ಪದದಲ್ಲೇ ಇದೆ ಕ್ರಿಯೆ ಅಂತಂದ್ರೆ ಕಾರ್ಯ. ಸೊ ಆಕ್ಷನ್ ರಿಸರ್ಚ್, ಕೆಲಸ, ನಾವು ಮಾಡ್ತಕ್ಕಂಥ ಕೆಲಸ ಅಥವಾ ಕಾರ್ಯ, ವರ್ಕ್. ಸೊ ಆಕ್ಷನ್ ಅಂತಂದ್ರೇನೆ ಇಟ್ ಇಸ್ ಅನ್ ಅಪ್ಲೈಡ್ ರಿಸರ್ಚ್. ಓಕೆ, ಅಪ್ಲೈಡ್ ಆರ್ ಆಕ್ಷನ್. ಆಕ್ಷನ್ ಇಸ್ ನಥಿಂಗ್ ಬಟ್ ready to do the work, ready to go the work. Okay, it is an applied research. Okay, it is a process of social scientists. ಎಲ್ಲರೂ ಕೂಡ ಸೋಷಿಯಲ್ ಆಗಿ ಸೈಂಟಿಫಿಕ್ ಆಗಿ ಮಾಡ್ತಕ್ಕಂಥ ಕೆಲಸನೇ ಆಗಿರುತ್ತೆ ರಿಸರ್ಚ್ ಅಂತಕ್ಕಂಥದ್ದು. ರಿಸರ್ಚ್ ಮಾಡೋದೆಲ್ಲ ಸೈಂಟಿಸ್ಟ್ಗಳೇ ಆಗಿರ್ತಾರೆ ಆಲ್ಮೋಸ್ಟ್ ಅಲ್ವಾ. ಪ್ರತಿಯೊಂದು ರಿಸರ್ಚ್ ನ ಮಾಡ್ತಕ್ಕಂಥದ್ದು ಸೈಂಟಿಸ್ಟ್ಗಳ ಒಂದು ಕೆಲಸ ಆಗಿರುತ್ತೆ. ರಿಸರ್ಚ್ ಮಾಡೋದೆಲ್ಲ ಸೈಂಟಿಸ್ಟ್ಗಳೇ, ಅದು ಗೊತ್ತಿರಲಿ. ಮತ್ತೆ ಇದೊಂದು ಲಾರ್ಜ್ ಫೀಲ್ಡ್ ಅಪ್ಲೈಡ್ ರಿಸರ್ಚ್ ಅನ್ನ ಮಾಡ್ತೀವಿ ನಾವು. ಏನ್ ಮಾಡ್ತೀವಿ ಅಂತಂದ್ರೆ, ರಿಸರ್ಚ್ ಬೈ ಅನ್ ಎಕ್ಸಿಸ್ಟಿಂಗ್ ಆಫ್ ಎ ಕ್ಲೈಂಟ್ ವಿತ್ ಎ ಪ್ರಾಬ್ಲಮ್ ಟು ಬಿ ಸಾಲ್ವ್ಡ್. ಆಕ್ಷನ್ ರಿಸರ್ಚ್ ಅಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ನ ತಿಳ್ಕೋಬೇಕು ಅಂತಂದ್ರೆ ಒಬ್ಬ ಕ್ಲೈಂಟ್ ಅಂತಕ್ಕಂಥದ್ದು ಇದ್ದೇ ಇರ್ತಾನೆ. ಆ ಒಂದು ಕಾರ್ಯದಲ್ಲಿ, ಯಾವುದೇ ಒಂದು ಕೆಲಸದಲ್ಲಿ ಒಬ್ಬ ವ್ಯಕ್ತಿ ಇದ್ದಾಗ ಮಾತ್ರಲೇ ನಾವು ಆ ವ್ಯಕ್ತಿಯನ್ನು ಮತ್ತು ಆ ಕೆಲಸವನ್ನು ರಿಸರ್ಚ್ ಮಾಡೋದಕ್ಕೆ ಸಾಧ್ಯ. ಆ ಕೆಲಸದಲ್ಲಿ ಯಾರೂ ಇಲ್ಲ ಅಂತಂದ್ರೆ ನಾವೇನ್ ಮಾಡಕ್ಕೂ ಆಗೋದಿಲ್ಲ. ನಾವೇನು ಕ್ವಾಲಿಟಿ ಕ್ವಾಂಟಿಟಿ ಅನಲೈಸಿಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸ್ನೇಹಿತರೆ, ಇದು ಕಂಟೆಂಟು ಸ್ವಲ್ಪ ಟ್ವಿಸ್ಟ್ ಆಗಿರ್ಬೋದು, ಆದ್ರೂ ಕೂಡ ನಿಮ್ಗೆ ಕಷ್ಟಪಟ್ಟು ಅರ್ಥ ಮಾಡಿಸೋದಕ್ಕೇನೆ ಟ್ರೈ ಮಾಡ್ತಾ ಇದ್ದೀನಿ. ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ 10 ಮಾರ್ಕ್ಸ್ ಗ್ಯಾರಂಟಿ ಇರುತ್ತೆ. ಅವ್ರು ಹೇಗೆ ಕೇಳ್ತಾರೆ ಕ್ವಶನ್ಸ್ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನೀವು ಅಲ್ಲಿ ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಬಟ್ ಟಾಪಿಕ್ ಟು ಟಾಪಿಕ್ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಗಟ್ ಮಾಡೋದು ಬೇಡ, ಅರ್ಥ ಮಾಡ್ಕೊಂಡ್ಬಿಡಿ. ಈ ವಿಡಿಯೋನ ಪದೇ ಪದೇ ಕೇಳಿ ಅರ್ಥ ಮಾಡ್ಕೊಳ್ಳಿ. ಗಟ್ ಮಾಡೋದೇ ಬೇಡ, ಗಟ್ ಮಾಡೋದೇ ಮರ್ತೋಗ್ತೀರಾ. ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋಸ್ನ. ಓಕೆನಾ? ನೋಟ್ಸ್ ಬರ್ಕೊಳ್ಳೋದು ಮರಿಬೇಡಿ. ಯಾರಿಗಾದ್ರೂ ನೋಟ್ಸ್ ಬೇಕು ಅಂತಂದ್ರೆ ನಾನು ವಾಟ್ಸಪ್ ಮಾಡಿ ನೋಟ್ಸ್ ಕಳಿಸಿ ಅಂತ ನಾನು ಕನ್ನಡದಲ್ಲಿ ಕಳಿಸ್ತೀನಿ ನಿಮ್ಗೆ. ಡೋಂಟ್ ವರಿ. ಬಟ್ ನೋಟ್ಸು ಇಂಗ್ಲಿಷಲ್ಲೂ ಕನ್ನಡದಲ್ಲೂ ಇದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನೆಟ್ ಎಕ್ಸಾಮ್ಗೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಈಸ್ ಇಂಟರ್ ಡಿಸಿಪ್ಲಿನಿಯರಿ ಅಂಡ್ ಗ್ರೂಪ್ ಆಕ್ಷನ್. ಸೊ ಇಂಟರ್ ಡಿಸಿಪ್ಲಿನಿಯರಿ ಅಂತಂದ್ರೆ ನೀವು ಯಾವ್ದಾದ್ರು ಒಬ್ಬನೇ ನೀವು ಯಾವುದೇ ಒಂದು ರಿಸರ್ಚ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ನೀವೇನ್ ಮಾಡ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ವರ್ಕಿಂಗ್ ಟುಗೆದರ್.
ಏನಕ್ಕೆ ವರ್ಕಿಂಗ್ ಟುಗೆದರ್ ಮಾಡಬೇಕು? ಟು ಸಾಲ್ವ್ ದ ಪ್ರಾಬ್ಲಮ್ಸ್ ಅಂಡ್ ಟು ಗೇನ್ ದ ನಾಲೆಡ್ಜ್, ಬ್ರಾಡ್ ಅಂಡರ್ಸ್ಟ್ಯಾಂಡಿಂಗ್. ನೀವು ವಿಶಾಲವಾದಂತಹ ಒಂದು ದೃಷ್ಟಿಕೋನ ಇಟ್ಕೊಂಡು ನೀವು ಒಟ್ಟಾಗಿ ಕೆಲಸ ಮಾಡ್ತಕ್ಕಂಥದ್ದನ್ನ ನೀವು ಯಾವುದೇ ಒಂದು ಅನ್ವೇಷಣೆ ಮಾಡಬೇಕು ಅಂತಂದ್ರೂ ಕೂಡ, ಒಂದು ಗ್ರೂಪ್ ನ ನೀವು ರಿಸರ್ಚ್ ಮಾಡಬೇಕು ಅಂತಂದ್ರು ಕೂಡ, ಅಥವಾ ಒಂದು ದೊಡ್ಡ ಪ್ರಾಜೆಕ್ಟ್ ನೀವು ರಿಸರ್ಚ್ ಮಾಡಬೇಕು ಅಂದ್ರೂ ಕೂಡ ಒಬ್ಬರೇ ಮಾಡೋದು ಕಷ್ಟ ಸ್ನೇಹಿತರೆ. ನೀವೇನ್ ಮಾಡ್ಬೇಕು? ವರ್ಕಿಂಗ್ ಟುಗೆದರ್ ಗ್ರೂಪ್ ಅಲ್ಲಿ ಮಾಡ್ಬೇಕಾಗತ್ತೆ. ಬೃಹತ್ತಾದ ಒಂದು ಮಾಹಿತಿಯನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ, ವಿಶಾಲವಾದಂತಹ ಮಾಹಿತಿಯನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಮತ್ತೆ ಅದಕ್ಕೆ ಅಂತಲೇ ಒಂದು ಸ್ಪೆಷಲ್ ಟೀಮ್ ಇರುತ್ತೆ, ಇಂಜಿನಿಯರ್ಗಳ ಟೀಮ್ ಇರುತ್ತೆ. ಎಕ್ಸಾಂಪಲ್ ಹೇಳಿದ್ದೀನಿ ನಾನಿಲ್ಲಿ, ಲಾರ್ಜ್ ಇಂಜಿನಿಯರಿಂಗ್ ಟೀಮ್ಸ್. ಯಾವುದೇ ಒಂದು ಪ್ರಾಜೆಕ್ಟ್ ನ, ಮೊಬೈಲ್ ಫೋನ್ಸ್ ಪ್ರಾಜೆಕ್ಟ್ ಆಗಿರ್ಬೋದು, ಪವರ್ ಸ್ಟೇಷನ್ ಪ್ರಾಜೆಕ್ಟ್ ಆಗಿರ್ಬೋದು, ಆ ಒಂದು ಪ್ರಾಜೆಕ್ಟ್ ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ ಅದನ್ನ ಒಂದು ಸಕ್ಸಸ್ಫುಲ್ ಪ್ರಾಜೆಕ್ಟ್ ಮಾಡಬೇಕು ಅಂತಂದ್ರೆ ಒಬ್ಬರ ಕೈಯಲ್ಲಿ ಆಗಲ್ಲ. ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಒಂದು ಟೀಮ್ ಅನ್ನ ಸಿದ್ಧಪಡಿಸ್ಕೊಂಡಿರ್ಬೇಕು. ನೀವು ಇಂಜಿನಿಯರ್ ಆಗಿದ್ರೆ ಇಂಜಿನಿಯರ್ ಟೀಮ್, ಫಾರ್ ಎಕ್ಸಾಂಪಲ್ ಡಾಕ್ಟರ್ಸ್ ಆಗಿದ್ರೆ ಒಂದು ದೊಡ್ಡ ಆಪರೇಷನ್, ಸಿವಿಯರ್ ಆಪರೇಷನ್ ಮಾಡ್ಬೇಕು ಅಂತಂದ್ರೆ ಒಬ್ಬರಿಗೆ ಡಾಕ್ಟರ್ ಕೈಯಲ್ಲಿ ಆಗಲ್ಲ. ಇಬ್ರು 3 ಡಾಕ್ಟರ್ಸ್ ಸೇರ್ಕೊಂಡೆ ಒಂದು ಗ್ರೂಪ್ ಟೀಮ್ ಸೇರ್ಕೊಂಡೆ ಆ ಒಂದು ರಿಸರ್ಚ್ ನ ಮಾಡ್ಬೇಕಾಗತ್ತೆ. ರಾಕೆಟ್ ನ ಲಾಂಚ್ ಮಾಡ್ಬೇಕು ಅಂತಂದ್ರೆ ಒಬ್ಬ ಸೈಂಟಿಸ್ಟ್ ಇದ್ರೆ ಸಾಲಲ್ಲ, ಅದ್ರ ಜೊತೆ ರಾಕೆಟ್ ಲಾಂಚ್ ಮಾಡ್ಬೇಕು ಅಂದ್ರೆ ಹಲವಾರು ಸೈಂಟಿಸ್ಟ್ಗಳು ಅದಕ್ಕೆ ಬೇಕಾಗ್ತಾರೆ. ಅದೇ ರೀತಿಯಲ್ಲಿ ಟೀಮ್ ವರ್ಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ನಾವು ಇಂಟರ್ ಡಿಸಿಪ್ಲಿನರಿ ಅಂಡ್ ಗ್ರೂಪ್ ಆಕ್ಷನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಆಪರೇಷನ್ಸ್ ರಿಸರ್ಚ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ರಿಲೇಟೆಡ್ ಟು ದ ಆರ್ಗನೈಸೇಷನ್ಸ್. ಡೋಂಟ್ ಫರ್ಗೆಟ್. ಆಪರೇಷನ್ಸ್ ಅಂತಂದ್ರೆ ಅರ್ಥ ಮಾಡ್ಕೊಬೇಡಿ, ಹಾಸ್ಪಿಟಲ್ಗೆ ಹೋಗ್ಬೇಡಿ. ಆಪರೇಷನ್ಸ್ ಅಂದ್ರೆ ಇಲ್ಲಿ ರಿಸರ್ಚ್ ಅಲ್ಲಿ ಆಪರೇಷನ್ಸ್ ಇಸ್ ರಿಲೇಟೆಡ್ ಟು ದ ಮ್ಯಾನೇಜ್ಮೆಂಟ್ ಆಫ್ ದಿ ಆರ್ಗನೈಸೇಷನ್. ಒಂದು ಸಂಸ್ಥೆಯನ್ನ ಯಾವ ರೀತಿ ಆರ್ಗನೈಸ್ ಮಾಡ್ಬೇಕಾಗತ್ತೆ, ಒಂದು ಸಂಸ್ಥೆಯನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ, ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾಗತ್ತೆ, ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ನೀವು ಡಿಸಿಷನ್ಸ್ ಅನ್ನ ತಗೋಬೇಕಾಗತ್ತೆ, ಇದೆಲ್ಲವೂ ಕೂಡ ಆಪರೇಷನ್ಸ್ ರಿಸರ್ಚ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಪ್ಲಾನಿಂಗ್ ರಿಕ್ವೈರ್ಮೆಂಟ್ಸ್, ಏನ್ ಪ್ಲಾನ್ ಮಾಡಬೇಕು ರಿಸರ್ಚ್ ಮಾಡಬೇಕು ಅಂತಂದ್ರೆ ನಿಮ್ಗೆ ಏನೇನು ಅವಶ್ಯಕತೆ ಇದೆ? ತುಂಬಾ ಈಸಿ ಸ್ನೇಹಿತರೆ. ಮೊದಲನೇದು ಪ್ಲಾನ್ ಮಾಡ್ಬೇಕಾ? ಯೋಜನೆ ಮಾಡ್ಬೇಕು ಅಲ್ವಾ? ಯೋಜಿಸುವಿಕೆ, ಯೋಜನೆ ಮಾಡ್ಬೇಕು. ಗೈಡೆನ್ಸ್ ಬೇಕು, ನಿಮ್ಗೆ ಮಾರ್ಗದರ್ಶನ ಬೇಕು ಅಲ್ವಾ? ಒಂದು ರಿಸರ್ಚ್ ಮಾಡ್ಬೇಕಂದ್ರೆ ಮಾರ್ಗದರ್ಶನ ಬೇಡವಾ? ಯಾರಾದ್ರೂ ಮಾರ್ಗದರ್ಶನ ತಗೊಳ್ಳೋದು ಬೇಡವಾ? ಸೀನಿಯರ್ ಲೆಕ್ಚರರ್ನ ಮಾರ್ಗದರ್ಶನ ಬೇಕಲ್ವಾ? ಅದಕ್ಕೆ ಒಂದು ರಿಸರ್ಚ್ ಮಾಡ್ಬೇಕಂದ್ರೆ ಯೋಜನೆ ಇರಬೇಕು, ನಿಮ್ಮಲ್ಲಿ ಯೋಜನೆ ಇರಬೇಕು, ನಿಮ್ಮಲ್ಲಿ ಮಾರ್ಗದರ್ಶನ ಇರಬೇಕು, ಮತ್ತೆ ತಜ್ಞರನ್ನ ಭೇಟಿ ಮಾಡ್ಬೇಕು. ನೀವು ಎಕ್ಸ್ಪರ್ಟ್ಸ್ ನ ಸಲಹೆಗಳನ್ನ ತಗೋಬೇಕು, ತಜ್ಞರ ಸಲಹೆಗಳನ್ನ ತಗೋಬೇಕು. ಮತ್ತೆ ನೀವು ತರಬೇತಿ ಅನ್ನತಕ್ಕಂಥದ್ದು ತಗೊಂಡಿರ್ಬೇಕು ಸ್ನೇಹಿತರೆ. ಓಕೆನಾ? ಮತ್ತೆ ನಿಮಗೆ ಹಣಕಾಸಿನ ಅವಶ್ಯಕತೆ ಬೇಕಲ್ವಾ? ರಿಸರ್ಚ್ ಮಾಡ್ಬೇಕಂದ್ರೆ ಫ್ರೀ ಆಗುತ್ತಾ? ಹಣಕಾಸಿನ ಅವಶ್ಯಕತೆ ಬೇಕಲ್ವಾ? ಮತ್ತೆ ಉಲ್ಲೇಖಗಳನ್ನ ನೀವು ತಗೊಂಡಿರ್ಬೇಕು, ರೆಫರೆನ್ಸ್ಗಳನ್ನ ತಗೊಂಡಿರ್ಬೇಕು. ನೀವು ಒಬ್ಬರೇ ಏನು ಸಾಧನೆ ಮಾಡಕ್ಕಾಗಲ್ಲ ಸ್ನೇಹಿತರೆ. ರಿಸರ್ಚ್ ಅಂತಂದ್ರೆ ತುಂಬಾ ಜನಗಳ ಒಂದು ಸಲಹೆಗಳನ್ನ ತಗೋಬೇಕಾಗತ್ತೆ. ನಮ್ಗೆ ರಿಕ್ವೈರ್ಮೆಂಟ್ಸ್ ಇದೆ ನೋಡಿ, ಏನೇನ್ ಬೇಕು ರಿಸರ್ಚ್ ಮಾಡಕ್ಕೆ ಅಂತ. ಮತ್ತೆ ರೆಫರೆನ್ಸಸ್ ಬೇಕು ನಿಮ್ಗೆ, ಸ್ನೇಹಿತರ ಒಂದು ರೆಫರೆನ್ಸ್ ಆಗಿರ್ಬೋದು, ಲೆಕ್ಚರರ್ಸ್ ನ ರೆಫರೆನ್ಸ್ ಆಗಿರ್ಬೋದು, ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್, ಒಳ್ಳೊಳ್ಳೆ ಎಕ್ಸ್ಪರ್ಟ್ಸ್ ಗಳ ಒಂದು ಸಲಹೆಗಳಾಗಿರ್ಬೋದು, ಎಲ್ಲ ಬೇಕು, ರೆಫರೆನ್ಸ್ಗಳು ಬೇಕು ನಿಮ್ಗೆ. ಲೈಬ್ರರಿ ಅಂತಕ್ಕಂಥದ್ದು ಬೇಕೇ ಬೇಕು, ಗ್ರಂಥಾಲಯ ಇರ್ಲೇಬೇಕು. ಗ್ರಂಥಾಲಯ ಬುಕ್ಸ್ ನ ಓದಿ ಏನ್ ಮಾಡ್ಬೇಕು? ನೀವು ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು. ರಿಸರ್ಚ್ ಜರ್ನಲ್ಸ್ ಇರ್ಲೇಬೇಕಾಗುತ್ತೆ ಸ್ನೇಹಿತರೆ. ಏನ ಇಷ್ಟು ಕೂಡ ಜರ್ನಲ್ಸ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಸಂಶೋಧನಾ ನಿಯತಕಾಲಿಕೆಗಳು ಅಂತಂದ್ರೆ. ಸಂಶೋಧನೆ ಮಾಡೋದಕ್ಕೆ ನಿಯತಕಾಲಿಕೆಗಳು, ಜರ್ನಲ್ಸ್ ಬಿಡ್ತೀವಲ್ವಾ ನಾವು, ಮಂತ್ಲಿ ಮ್ಯಾಗಝೈನ್ಸ್ ಅಂತ ಹೇಳಿ, ವಾರಕ್ಕೆ 15 ದಿನಕ್ಕೆ. ಓಕೆನಾ? ಸೊ ಈ ರೀತಿ ನಾವು ನಿಯತಕಾಲಿಕೆಗಳು ಇರ್ಲೇಬೇಕು. ಸಂಶೋಧನೆ ಮಾಡ್ತಕ್ಕಂಥ ನಿಯತಕಾಲಿಕೆಗಳು ನಮ್ಗೆ ಬೇಕೇ ಬೇಕು ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ರಿಸರ್ಚ್ ಸ್ಟೆಪ್ಸ್ ಏನು? ಇಂಪಾರ್ಟೆಂಟ್ ಸ್ಟೆಪ್ಸ್ ಫಾರ್ ರಿಸರ್ಚ್. ಏನಕ್ಕೆ ಒಂದು ರಿಸರ್ಚ್ ಮಾಡ್ಬೇಕು ಅಂದ್ರೆ ಅದ್ರ ರಿಸರ್ಚ್ ಮಾಡ್ಬೇಕಾದಂತ ಒಂದು ಹಂತಗಳು ಯಾವುವು ನಮಗೆ ಅಂತಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ ನೋಡಿ. ಮೊದಲನೇ ನೀವೇನ್ ಮಾಡ್ಬೇಕು? ಸಂಶೋಧನಾ ಸಮಸ್ಯೆಯನ್ನು ರೂಪಿಸುವುದು. ಸಮಸ್ಯೆಯನ್ನ ನಾವು ರೂಪಿಸ್ಕೋಬೇಕಾಗತ್ತೆ. ಫಸ್ಟ್ ಸಮಸ್ಯೆ ಅಂತಕ್ಕಂಥದ್ದು ತಿಳ್ಕೋಬೇಕು. ಒಂದು ರಿಸರ್ಚ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಸ್ಟೆಪ್ ಏನು ಅಂತಂದ್ರೆ ಪ್ರಾಬ್ಲಮ್ ನ ತಿಳ್ಕೋಬೇಕು ನೀವು.
ಪ್ರಾಬ್ಲಮ್ ಅನ್ನ ತಿಳ್ಕೊಂಡಿದ್ದಾದ್ಮೇಲೆ ನೀವೇನ್ ಮಾಡ್ಬೇಕು, ಸಾಹಿತ್ಯದ ಸಮೀಕ್ಷೆ ಮಾಡ್ಬೇಕು ಸ್ನೇಹಿತರೆ. ಸಾಹಿತ್ಯದ ರೈಟಿಂಗ್ ಏನ್ ಮಾಡ್ಬೇಕು, ನೀವು ಏನೇನೆಲ್ಲ ಕಂಟೆಂಟ್ಸ್ ನ ರೆಡಿ ಮಾಡಿ ಇಟ್ಕೋಬೇಕು, ಏನೇನೆಲ್ಲ ಬರ್ಕೊಂಡಿರ್ಬೇಕು ಅದನ್ನ ಸರ್ವೆ ಮಾಡ್ಬೇಕು, ಸಾಹಿತ್ಯದ ಸಮೀಕ್ಷೆ ಮಾಡ್ಬೇಕು. ಮತ್ತೆ ನೀವು ಯಾವ ಒಂದು ಟಾಪಿಕ್ ಮೇಲೆ, ಯಾವ ಒಂದು ಥೀಸಿಸ್ ಮೇಲೆ ನೀವು ರಿಸರ್ಚ್ ಮಾಡ್ತಾ ಇದ್ದೀರಾ ಅದನ್ನ ಆ ಒಂದು ಕಂಟೆಂಟ್ ಅನ್ನ ಅಥವಾ ಹೈಪೋಥೆಸಿಸ್ ಅನ್ನ ನೀವೇನ್ ಮಾಡ್ಬೇಕು, ಡೆವಲಪ್ ಮಾಡ್ಬೇಕು. ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ರಿಸರ್ಚ್ ಡಿಸೈನ್ ನ ಪ್ರಿಪೇರ್ ಮಾಡ್ಬೇಕು. ರಿಸರ್ಚ್ ಡಿಸೈನ್ ನ ನೀವು ಪ್ರಿಪೇರ್ ಮಾಡ್ಬೇಕು. ರಿಸರ್ಚ್ ಡಿಸೈನ್ ಅಂತಂದ್ರೆ ಗೊತ್ತಿದೆಯಾ ನಿಮಗೆ? ಸಂಶೋಧನಾ ವಿನ್ಯಾಸ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಆ ಸಂಶೋಧನಾ ವಿನ್ಯಾಸವನ್ನ ನೀವು ಪ್ರಿಪೇರ್ ಮಾಡ್ಬೇಕು, ತಯಾರಿಸ್ಕೋಬೇಕು. ಅದಾದ್ಮೇಲೆ ಸ್ಯಾಂಪಲ್ಸ್, ಡಿಟರ್ಮೈನಿಂಗ್ ದ ಸ್ಯಾಂಪಲ್ ಡಿಸೈನ್. ನೋಡಿ, ರಿಸರ್ಚ್ ಡಿಸೈನ್ ನ ನೀವು ತಯಾರಿಸ್ಕೊಂಡಿದ್ದಾದ್ಮೇಲೆ ಕೆಲವೊಂದು ಮಾದರಿಗಳ ಒಂದು ವಿನ್ಯಾಸವನ್ನ ನಿರ್ಧರಿಸಬೇಕು. ನೀವು ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ಕೋಬೇಕು ಸ್ನೇಹಿತರೆ. ಸ್ಯಾಂಪಲ್ಸ್ ನ ನೀವು ಕಲೆಕ್ಟ್ ಮಾಡ್ಕೋಬೇಕು. ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಆ ಸ್ಯಾಂಪಲ್ಸ್ ರಿಲೇಟೆಡ್ ಆಗಿ ಕೆಲವೊಂದು ಇನ್ನಿಷ್ಟು ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಷ್ಟೆಲ್ಲ ಆದ್ಮೇಲೆ ನೀವೇನ್ ಮಾಡ್ಬೇಕು, ಆ ಪ್ರಾಜೆಕ್ಟ್, ಫಾರ್ ಎಕ್ಸಾಂಪಲ್ ಈ ಹೈಪೋಥೆಸಿಸ್ ಅಂತ ಹೇಳಿದ್ನಲ್ಲ, ಹೈಪೋಥೆಸಿಸ್ ಅಂತಕ್ಕಂಥದ್ದೇ ಒಂದು ಪ್ರಾಜೆಕ್ಟ್ ಅನ್ಕೊಳ್ಳಿ. ಆ ಪ್ರಾಜೆಕ್ಟ್ ಬಗ್ಗೆ ನೀವೇನ್ ಮಾಡಿರ್ತೀರ, ಇಷ್ಟೆಲ್ಲ ಮಾಡಿರ್ತೀರಾ. ಏನು ಫಸ್ಟ್ ಪ್ರಾಬ್ಲಮ್ ಅನ್ನ ಫೈಂಡ್ ಔಟ್ ಮಾಡಿರ್ತೀರಾ, ಮತ್ತೆ ಏನೇನ್ ಪ್ರಾಬ್ಲಮ್ಸ್ ಬಂದಿರುತ್ತೆ ಅದನ್ನೆಲ್ಲ ನೀವು ಪಟ್ಟಿ ಮಾಡಿರ್ತೀರಾ. ಮತ್ತೆ ಆ ಪ್ರಾಬ್ಲಮ್ ಅಥವಾ ಪ್ರಾಜೆಕ್ಟ್ ನ ನೀವೇನ್ ಮಾಡಿರ್ತೀರಾ, ಡೆವಲಪ್ ಮಾಡಕ್ ಪ್ರಾರಂಭ ಮಾಡ್ತೀರಾ. ಡೆವಲಪ್ ಮಾಡಿ ಅದನ್ನ ಆ ಒಂದು ಡಿಸೈನ್ ನ ರೆಡಿ ಮಾಡಿರ್ತೀರಾ. ಡಿಸೈನ್ ರೆಡಿ ಮಾಡಿ ಕೆಲವೊಂದು ಸ್ಯಾಂಪಲ್ಸ್ ನ ಫಾರ್ ಎಕ್ಸಾಂಪಲ್ ಏನಾದ್ರು ಒಂದು ಕೆಲಸ ಮಾಡೋದಕ್ಕೆ ಮುಂಚೆ ಸ್ಯಾಂಪಲ್ ಅಂತ ಮಾಡ್ತೀವಿ ನಾವಲ್ವಾ. ಊಟ ಮಾಡೋದಕ್ಕೆ ಅಡುಗೆ ತಯಾರು ಮಾಡಿರ್ತೀವಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾವೇನ್ ಮಾಡ್ತೀವಿ, ಸ್ವಲ್ಪ ತಗೊಂಡು ಟೇಸ್ಟ್ ಮಾಡ್ತೀವಿ, ಅದೇ ಸ್ಯಾಂಪಲ್ ಅಲ್ವಾ. ಅಷ್ಟೇ ಸಿಂಪಲ್, ಇಲ್ಲ ಅರ್ಥ ಮಾಡ್ಕೊಳ್ಳಿ. ಸ್ಯಾಂಪಲ್ ಉಪ್ಪು ಕರೆಕ್ಟ್ ಆಗಿದ್ರೆ ಸಾರ್ ಫುಲ್ ಕರೆಕ್ಟ್ ಇದೆ ಅಂತ ಅರ್ಥ. ಸೊ ಸ್ಯಾಂಪಲ್ ಅದಕ್ಕೆ ತಗೊಳ್ಳೋದು. ಆಮೇಲೆ ಡೇಟಾ ಕಲೆಕ್ಟ್ ಮಾಡ್ಕೋತೀವಿ. ಡೇಟಾ ಕಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾವೇನ್ ಮಾಡ್ತೀವಿ, ಪ್ರಾಜೆಕ್ಟ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ. ಅಂದ್ರೆ ಆ ಪ್ರಾಜೆಕ್ಟ್ ನ ನಾವೇನ್ ಮಾಡ್ತೀವಿ, ಕಾರ್ಯಗತಗೊಳಿಸಿದಾದ್ಮೇಲೆ ಅಲ್ಲಿ ತನಕ ಮಾಡಿರೋದನ್ನ ನಾವೇನ್ ಮಾಡ್ತೀವಿ, ಡೇಟಾನ ಕಂಪ್ಲೀಟ್ ಅನಲೈಸಿಸ್ ಮಾಡ್ತೀವಿ. ಕರೆಕ್ಟ್ ಆಗಿ ಇದೆಯಾ ಇಲ್ವಾ, ಇದನ್ನ ನಾವು ಪಬ್ಲಿಕೇಶನ್ ಮಾಡ್ಬೋದಾ ಅಂತ, ರಿಸರ್ಚ್ ನ ಪಬ್ಲಿಕೇಶನ್ ಮಾಡ್ಬೋದಾ ಅಂತ. ಇನ್ ಲಾಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಹೈಪೋಥಿಸಿಸ್ ಟೆಸ್ಟಿಂಗ್ ಮಾಡ್ತೀವಿ. ಅಂದ್ರೆ ಊಹೆಯ ಪರೀಕ್ಷೆ ಮಾಡ್ತೀವಿ. ಅಂದ್ರೆ ಇದು ಕರೆಕ್ಟ್ ಆಗಿದೆಯಾ, ಇದು ಎಸ್ ಆಗತ್ತಾ ಇಲ್ಲ ನೋ ಆಗುತ್ತಾ ಅಂತ ಟೆಸ್ಟ್ ಮಾಡೋದು. ಇದು ಓಕೆ ಆಗುತ್ತಾ ಇಲ್ಲ ರಾಂಗ್ ಆಗುತ್ತಾ ಅಂತ ಟೆಸ್ಟ್ ಮಾಡ್ತೀವಿ. ಓಕೆ ಆದ್ರೆ ತಗೋತೀವಿ, ರಾಂಗ್ ಆದ್ರೆ ಬಿಟ್ಬಿಡ್ತೀವಿ. ಸೊ ಸ್ಯಾಂಪಲಿಂಗ್ ಅಂತಂದ್ರೆ ಏನು, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಇದು. ನೋಡಿ, ಸ್ಯಾಂಪ್ಲಿಂಗ್ ಅಂತಂದ್ರೆ ಯಾವ್ದಾದ್ರು ಒಂದು ಗ್ರೂಪ್ ನ ಡೇಟಾ ಕಲೆಕ್ಟ್ ಮಾಡ್ತಕ್ಕಂಥದ್ದು. ಓಕೆನಾ, ಯಾವ್ದಾದ್ರು ಒಂದು ಗ್ರೂಪ್ ನ ಡೇಟಾ ಕಲೆಕ್ಟ್ ಮಾಡ್ತಕ್ಕಂಥದ್ದು. ಸ್ವಲ್ಪ ತಗೋತೀವಿ, ಓಕೆನಾ, ಎಲ್ಲ ತಗೊಳ್ಳಲ್ಲ, ಸ್ವಲ್ಪ ತಗೋತೀವಿ. ಎಕ್ಸಾಂಪಲ್, ಯಾವ್ದಾದ್ರು ಒಂದು ಯೂನಿವರ್ಸಿಟಿಯಲ್ಲಿ ಸ್ಟೂಡೆಂಟ್ಸ್ ಗಳ ಒಪಿನಿಯನ್ ನೀವು ತಗೋಬೇಕು ಅಂತಂದ್ರೆ ನೀವೇನ್ ಮಾಡ್ತೀರಾ, 1000 ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದ್ರೆ ಅದರಲ್ಲಿ ನೀವು 100 ಸ್ಟೂಡೆಂಟ್ಸ್ ಸ್ಯಾಂಪಲ್ ತಗೊಂಡ್ರೆ ಮುಗೀತು ಕತೆ. ಅಲ್ಲಿ ಕಂಪ್ಲೀಟ್ ಒಪಿನಿಯನ್ಸ್ ನಮ್ಗೆ ಸಿಕ್ತು ಅಂತಾನೆ ಅರ್ಥ. ಅದನ್ನೇ ನಾವು ಸ್ಯಾಂಪ್ಲಿಂಗ್ ಅಂತ ಹೇಳೋದು, ಏನಾ. ಅದನ್ನೇ ನಾನು ಇಂಗ್ಲಿಷ್ ಅಲ್ಲಿ ಕೊಟ್ಟಿರೋದು, ಓದ್ಕೊಳ್ಳಿ ಸ್ನೇಹಿತರೆ, ತುಂಬಾ ಈಸಿ ಇದೆ. ಮತ್ತೆ ಈ ಸ್ಯಾಂಪ್ಲಿಂಗ್ ಅಲ್ಲಿ ಇಂಪಾರ್ಟೆಂಟ್ ಟೈಪ್ಸ್ ಇಷ್ಟಿದಾವೆ. ಈ ಕ್ಲಾಸಲ್ಲಿ ಒಂದು ಸ್ವಲ್ಪ ನೋಡೋಣ, ಮಿಕ್ಕಿರೋ ಕ್ಲಾಸಲ್ಲಿ ಇನ್ನ ಉಳಿದಿರೋದೆಲ್ಲ ನೋಡೋಣ. ತುಂಬಾ ಲೇಟ್ ಆಯ್ತು ಅಂತ ಅನ್ಕೋತೀನಿ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡ್ಬಿಡಿ, ಮತ್ತೆ ಬೇಜಾರು ಕೂಡ ಮಾಡ್ಕೊಬಿಡಿ ಸ್ನೇಹಿತರೆ. ಅಂದ್ರೆ ಥಿಯರಿ ಕ್ಲಾಸಸ್ಸು, ಬಟ್ ಕೇಳಲೇಬೇಕು, ವಿಧಿ ಇಲ್ಲ, ಏನ್ ಮಾಡ್ತೀರಾ. 10 ಮಾರ್ಕ್ಸ್ ಹೋಗ್ಬಿಡುತ್ತೆ ಅನ್ಯಾಯವಾಗಿ. ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್. ಆ ಸಿಂಪಲ್ ರ್ಯಾಂಡಮ್ ವರ್ಡ್ ಅಲ್ಲಿ ರ್ಯಾಂಡಮ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವುದೇ ಒಂದು ಪಾಪ್ಯುಲೇಷನ್ ನೀವು ರ್ಯಾಂಡಮ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಪ್ರತಿಯೊಬ್ಬರಿಗೂ ನೀವೇನ್ ಮಾಡ್ತೀರಾ, ಚಾನ್ಸ್ ಕೊಡ್ತೀರಾ, ಈಕ್ವಲ್ ಆಗಿ ಚಾನ್ಸ್ ಕೊಡ್ತೀರಾ. ಎಲ್ಲರನ್ನು ಫಾರ್ ಎಕ್ಸಾಂಪಲ್ 100 ಜನ ಇರ್ತಾರೆ, 100 ಜನಕ್ಕೂ ಈಕ್ವಲ್ ಆಗಿ ಚಾನ್ಸ್ ಕೊಡ್ತೀರಾ, ಅಥವಾ 100 ಜನನು ಈಕ್ವಲ್ ಆಗಿ ನೀವೇನ್ ಮಾಡ್ತೀರಾ, ರಿಸರ್ಚ್ ಮಾಡ್ತೀರಾ. ಓಕೆನಾ, ಅದನ್ನೇ ನಾವು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಈಕ್ವಲ್ ಚಾನ್ಸ್, ಎಲ್ಲರಿಗೂ ಈಕ್ವಲ್ ಚಾನ್ಸ್ ಇರುತ್ತೆ ಸ್ನೇಹಿತರೆ. ಇಲ್ಲಿ ಪರ್ಪೋಸಿವ್ ಸ್ಯಾಂಪ್ಲಿಂಗ್, ಪರ್ಪೋಸಿವ್ ಇಂಟೆನ್ಷನ್ ಆಗಿ ನಾವು ಏನ್ ಮಾಡ್ತೀವಿ, ಒಂದು ಪಾಪ್ಯುಲೇಷನ್ ಸೆಲೆಕ್ಟ್ ಮಾಡ್ಕೋತೀವಿ. ಇಂಟೆನ್ಷನಲ್ ಆಗಿ ನಾವು ಸೆಲೆಕ್ಟ್ ಮಾಡ್ಕೋತೀವಿ. ಇಂಟೆನ್ಷನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಒಂದು ಪರ್ಪಸ್ಫುಲ್ ಇರುತ್ತೆ. ಏನ್ ಪರ್ಪಸ್ ಇರುತ್ತೆ ನಮ್ಗೆ, ಏನೊಂದು ಇಂಟೆನ್ಷನ್ ಇರುತ್ತೆ. ಯಾರ್ಯಾರು ಪಾರ್ಟಿಸಿಪೆಂಟ್ ಇರ್ತಾರೆ ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸ್ಡ್ ಮೇಲೆ, ಅಥವಾ ಅವರ ಜ್ಞಾನದ ಬೇಸ್ ಮೇಲೆ, ಅವರ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ಪರ್ಪಸ್ಫುಲ್ ಆಗಿ ನಾವೇನ್ ಮಾಡ್ತೀವಿ, ಆ ಒಂದು ರಿಸರ್ಚ್ ನ ಅಥವಾ ಸ್ಯಾಂಪ್ಲಿಂಗ್ ನ ಮಾಡ್ತಕ್ಕಂಥದ್ದು. ಈ ಒಂದು ಸ್ಯಾಂಪ್ಲಿಂಗ್ ನ ನಾವು ಪರ್ಪಸಿವ್ ಸ್ಯಾಂಪ್ಲಿಂಗ್ ನ
ನಾನ್ ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂತೀವಿ, ಥಿಯರಾಟಿಕಲ್ ಸ್ಯಾಂಪ್ಲಿಂಗ್ ಅಂತೀವಿ, ಜಡ್ಜ್ಮೆಂಟಲ್ ಸ್ಯಾಂಪ್ಲಿಂಗ್ ಅಂತೀವಿ, ಸೆಲೆಕ್ಟಿವ್ ಸ್ಯಾಂಪ್ಲಿಂಗ್ ಅಂತ ಕೂಡ ಕರಿತೀವಿ, ಸಬ್ಜೆಕ್ಟಿವ್ ಸ್ಯಾಂಪ್ಲಿಂಗ್ ಅಂತ ಕೂಡ ಕರಿತೀವಿ ಸ್ನೇಹಿತರೆ. ಮತ್ತೆ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತಂದ್ರೆ, ಸ್ಟ್ರಾಟಿಫೈಡ್ ಅಂತಂದ್ರೆ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ನೀವು, ವೆರಿ ವೆರಿ ಈಸಿ. ಅದಕ್ಕೆ ಹೈಲೈಟ್ ಮಾಡೋದು ನಿಮ್ಗೆ, ಪಾಪ್ಯುಲೇಷನ್ ಇಸ್ ಡಿವೈಡೆಡ್ ಇಂಟು ಸ್ಮಾಲರ್ ಗ್ರೂಪ್ಸ್ ಅಷ್ಟೇ. ಸ್ಟ್ರಾಟಾ ಅಂತಂದ್ರೆ ಸ್ಮಾಲರ್ ಗ್ರೂಪ್, ಚಿಕ್ಕ ಚಿಕ್ಕ ಗ್ರೂಪ್ಗಳನ್ನಾಗಿ ನೀವೇನ್ ಮಾಡ್ತೀರಾ, ಡಿವೈಡ್ ಮಾಡ್ಬಿಡ್ತೀರಾ ಸ್ನೇಹಿತರೆ. ನೀವೇನ್ ಮಾಡ್ತೀರಾ, ಡಿವೈಡ್ ಮಾಡಿ ಆಮೇಲೆ ಸ್ಯಾಂಪ್ಲಿಂಗ್ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡೋದು. ಇದನ್ನೇ ನಾವು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಹೇಳೋದು. ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ ಅಂತಂದ್ರೆ, ಪ್ರತಿಯೊಂದು ಮಾದರಿಯನ್ನ ನೀವು ಯಾವ ರೀತಿ ನೀವು ಕಂಡುಹಿಡಿತೀರಾ ಅಂತಂದ್ರೆ, ಸಿಸ್ಟಮ್ಯಾಟಿಕ್ ಆಗಿ ನೀವು ಸ್ಯಾಂಪ್ಲಿಂಗ್ ಮಾಡ್ತೀರಾ. ಹೇಗೆ, ಅಂದ್ರೆ ಎಲ್ಲಿ ಲಾರ್ಜ್ ಪಾಪ್ಯುಲೇಷನ್ ಅಲ್ಲಿ ನೀವೇನ್ ಮಾಡ್ತೀರಾ, ಸಿಸ್ಟಮ್ಯಾಟಿಕ್ ಆಗಿ ರ್ಯಾಂಡಮ್ ಆಗಿ ಪ್ರತಿಯೊಬ್ಬರನ್ನು ನೀವು ಫಿಕ್ಸ್ಡ್ ಅಥವಾ ಪೀರಿಯಾಡಿಕ್ ಇಂಟರ್ವಲ್ ಆಗಿ ನೀವೇನ್ ಮಾಡ್ತೀರಾ, ಅವ್ರನ್ನ ಸ್ಯಾಂಪ್ಲಿಂಗ್ ಅಂತಕ್ಕಂಥದ್ದು ಮಾಡ್ತೀರಾ. ಪ್ರತಿಯೊಬ್ಬರನ್ನು ಸಿಸ್ಟಮ್ಯಾಟಿಕ್ ಆಗಿ ನೀವು ಸ್ಯಾಂಪಲಿಂಗ್ ಮಾದರಿಗಳನ್ನ ತಗೊಳ್ಳೋದು. ಒಂದು ಪಾಪ್ಯುಲೇಷನ್ ಅಂದ್ರೆ ಲಾರ್ಜ್ ಪಾಪ್ಯುಲೇಷನ್ ಅಲ್ಲಿ ಪ್ರತಿಯೊಬ್ಬರನ್ನು ನೀವು ಸ್ಯಾಂಪ್ಲಿಂಗ್ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಮಾದರಿಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಒಂದು ಪಾಪ್ಯುಲೇಷನ್ ಅಲ್ಲಿ, ಲಾರ್ಜ್ ಪಾಪ್ಯುಲೇಷನ್ ಅಲ್ಲಿ. ನೆಕ್ಸ್ಟ್ ಕ್ಲಸ್ಟರ್ ಅಂತಂದ್ರೆ ತುಂಬಾ ಈಸಿ. ಈ 3 ವರ್ಡ್ ನ ಜ್ಞಾಪ ಇಟ್ಕೊಂಡ್ರೆ ಮುಗೀತು. ನಾವ್ ಯಾವ ರೀತಿ ಡಿವೈಡ್ ಮಾಡ್ತೀವಿ ಒಂದು ಸ್ಯಾಂಪ್ಲಿಂಗ್ ನ ಅಂತಂದ್ರೆ, ಕ್ಲಸ್ಟರ್ ವೈಸ್ ಅಲ್ಲಿ ಡಿವೈಡ್ ಮಾಡ್ತೀವಿ. ಕ್ಲಸ್ಟರ್ ಅಂದ್ರೆ ಏನು? ಕ್ಲಸ್ಟರ್ ಅಂತಂದ್ರೆ ಒಂದು ರಾಜ್ಯದಲ್ಲಿ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಸ್ಕೂಲ್ಗಳಾಗಿರ್ಬೋದು, ವಿಲೇಜಸ್ ಆಗಿರ್ಬೋದು, ತಾಲೂಕ್ಸ್ ಆಗಿರ್ಬೋದು, ಕ್ಲಸ್ಟರ್ ವೈಸ್ ನೋಡಿ. ಮೊದಲು ರಾಜ್ಯ ಬರುತ್ತೆ, ರಾಜ್ಯ ಆದ್ಮೇಲೆ ಜಿಲ್ಲೆ ಬರುತ್ತೆ, ಜಿಲ್ಲೆ ಆದ್ಮೇಲೆ ತಾಲೂಕು ಬರುತ್ತೆ, ತಾಲೂಕು ಆದ್ಮೇಲೆ ಪಟ್ಟಣ ಬರುತ್ತೆ, ಪಟ್ಟಣ ಆದ್ಮೇಲೆ ಸೆಮಿ ಅರ್ಬನ್ ಅಂತೀವಲ್ವಾ, ಅರೆ ಪಟ್ಟಣಗಳು ಅಥವಾ ಗ್ರಾಮಗಳು ಅಲ್ವಾ. ಸೊ ಈ ರೀತಿ ಇವೆಲ್ಲ ಕ್ಲಸ್ಟರ್ ಸ್ನೇಹಿತರೆ. ಈ ರೀತಿ ಕ್ಲಸ್ಟರ್ ವೈಸ್ ನಾವೇನ್ ಮಾಡ್ತೀವಿ, ಸ್ಯಾಂಪಲ್ಸ್ ಅನ್ನ ತಗೊಂಡು ರಿಸರ್ಚ್ ಮಾಡ್ತಕ್ಕಂಥದ್ದು. ಓಕೆನಾ? ಸೊ ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ನಿಮ್ಗೊಂದು ನಮಸ್ಕಾರ ಕೂಡ ಆಗ್ತಾ ಇದೀನಿ. ನೋಡಿ, ಇಲ್ಲಿ ಇಮೇಜ್ ಕೂಡ ಹಾಕಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಥಿಯರಿ ಕ್ಲಾಸ್ ಇದು, ಬಟ್ ಕೇಳಲೇಬೇಕು, ವಿಧಿ ಇಲ್ಲ. ಬಟ್ ಇಂಪಾರ್ಟೆಂಟ್ ಅಲ್ವಾ, 10 ಮಾರ್ಕ್ಸ್ ಹೋಗ್ಬಿಡುತ್ತೆ ಸ್ನೇಹಿತರೆ. ನಾವಿದ್ ಕಷ್ಟ ಅಂತ ಹೇಳಿ ಬಿಟ್ಬಿಟ್ರೆ 10 ಮಾರ್ಕ್ಸ್ ಹೋಗುತ್ತಲ್ವಾ. ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಏನಾದ್ರು ಮಾಡಿ 10 ಮಾರ್ಕ್ಸ್ ಹೊಡಿಬೇಕು. ತುಂಬಾ ಇಂಪಾರ್ಟೆಂಟ್. ನಮ್ಗೆ 5 ಕ್ವಶನ್ ಇರುತ್ತೆ, 2 ಮಾರ್ಕ್ಸ್ ಅಲ್ವಾ. ಒಂದೊಂದಕ್ಕೆ 2 ಮಾರ್ಕ್ಸ್ ಅಂದ್ರೆ 10 ಮಾರ್ಕ್ಸ್ ಬಂತು ನಮ್ಗೆ. ಟೀಚಿಂಗ್ ಆಪ್ಟಿಟ್ಯೂಡ್ 10, ಇದ್ರಲ್ಲಿ 10, 20 ಮಾರ್ಕ್ಸ್ ಇಲ್ಲೇ ಬಂದ್ಬಿಟ್ರೆ, ಇನ್ನು ಪ್ರಾಕ್ಟಿಕಲ್ ಅಲ್ಲಿ ಕಂಪ್ಯೂಟರ್ ಅಲ್ಲ ಅದ್ರಲ್ಲಿ ಒಂದು 10, 20, 40 ಮಾಡ್ಕೊಂಡ್ರೆ 50 ಮಾಡ್ಕೊಂಡ್ರೆ ಮುಗೀತು. 50 ಮಾಡ್ಕೊಂಡ್ರೆ ಮುಗೀತು ಸ್ನೇಹಿತರೆ. ಪೇಪರ್ 2 ನಲ್ಲಿ ನೀವು ಹೆಂಗಾದ್ರೂ ಸ್ಕೋರ್ ಮಾಡ್ತೀರಾ. ಪೇಪರ್ 1 ನಲ್ಲಿ ನೀವು ಮ್ಯಾಕ್ಸಿಮಮ್ 50 ಸ್ಕೋರ್ ಪಕ್ಕಾ ಇರಬೇಕು. 50 ಸ್ಕೋರ್ ಪಕ್ಕಾ ಇರಬೇಕು ಅಂತಂದ್ರೆ ಎಲ್ಲಾ 10 ಯೂನಿಟ್ಗಳನ್ನು ಕರೆಕ್ಟ್ ಆಗಿ ಓದ್ಕೊಂಡಿರ್ಬೇಕು ಸ್ನೇಹಿತರೆ. ಕರೆಕ್ಟ್ ಆಗಿ ಒಂದು ಪಾಯಿಂಟ್ ಬಿಡದೆ ನಾನು ವಿಡಿಯೋಸ್ ಎಲ್ಲ ಮಾಡ್ತೀನಿ, ಅದನ್ನ ನೋಡ್ಕೊಳ್ಳಿ. ನಿಮ್ಗೆ ಇಂಪಾರ್ಟೆಂಟ್ ಆಗಿರೋ ಕಂಟೆಂಟ್ಸ್ ಅನ್ನೇ ಹಾಕ್ತೀನಿ. ಸೊ ನಮ್ಮ ಚಾನಲ್ ಅಲ್ಲಿ ನಿಮ್ಗೆ ಕರೆಂಟ್ ಅಫೇರ್ಸ್ ಪ್ಲೇ ಲಿಸ್ಟ್ ಇದೆ, ಮೆಂಟಲ್ ಎಬಿಲಿಟಿ ಪ್ಲೇ ಲಿಸ್ಟ್ ಇದೆ, ಸೋಷಿಯಲ್ ಸೈನ್ಸ್ ಇದೆ, ಮತ್ತೆ ನೆಟ್ಗೆ ಯೂಸ್ ಆಗ್ತಕ್ಕಂಥ ಟೀಚಿಂಗ್ ಆಪ್ಟಿಟ್ಯೂಡ್ ಇದೆ, ಕೆಸೆಟ್ಗೆ ನೆಟ್ಗೆ ಯೂಸ್ ಆಗ್ತಕ್ಕಂಥ ಟೀಚಿಂಗ್ ಆಪ್ಟಿಟ್ಯೂಡ್, ಮತ್ತೆ ಈ ಒಂದು ವಿಡಿಯೋ ರಿಸರ್ಚ್ ಆಪ್ಟಿಟ್ಯೂಡ್. ಇದೊಂದು ಫಸ್ಟ್ ವಿಡಿಯೋ, ಇನ್ನೊಂದು ವಿಡಿಯೋದಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಸೊ ಇಷ್ಟು ವಿಡಿಯೋಗಳನ್ನ ದಯವಿಟ್ಟು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಭಾವಿಸ್ತಾ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಸ್ನೇಹಿತರೆ. ಬಾಯ್ ಬಾಯ್.